ಬರ್ಬೇಕ ನಾವ್ ಹಬ್ಬಕ್ಕೆ ಕೆಲಸ ಆಗೋಲ್ಲ ಮಾಮ ಬರ್ಬೇಕು ಮಾಮ ಬಂದ್ರೆ ಜಿದ್ದಿ ಬೀಳ್ತಾವ ನಾವಾಗ ಬೀಳ್ಬೇಕು ಜೈ RCB ಬ್ಯಾತಲ್ಕ ಬಿಡುದು ಬೇಡ ಇವತ್ತದನ್ನ ಅವನೊಂದು ಕಪ್ ಗೆಲ್ಲಿ ಬಿಡ್ಲಿ RCB ಫೋರ್ ಎವರ್ ಬಿಡು ಸಾಕೀಗ ಗುಮ್ಮಕತ್ತಾರಲ್ಲ ಮಾಲಕ ಅವನೋನ್ ಹಿಂದ್ ಗುಮ್ಮಿಸ್ಕೊಳ್ಳೋರು ನಾವು ಮಜಾ ತಗೊಳ್ಳೋರು ನೀವ ನಿಮ್ಗೆ ಯವ್ವ 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 ಮಾಡಬಾರ್ದ್ರಿಪ್ಪ ಸೋಪಿನ ವ್ಯಾಪಾರ ಮಾಡಬಾರ್ದು ಒಂದು ಚೂರು ಲಾಭ ಇಲ್ರಿ ಅವನವನ ಮಾಡಕ್ಕಂತ ಲಾಭನ ಆಗವಲ್ದು ಕೆಟ್ಟ ನನಗೂ ಒಂದು ಹೊಸ ವಿಚಾರ ಬಂದೈತ್ರಿ ಅವನ ಕಂಪ್ನಿ ಒಳಗ ನಾಟಕದಾಗ ಹೋಗಿ ಸೇರ್ಬೇಕಂತ ಬಾಳ ಆಸೆ ಆಗೈತಿ ಕಲಾ ಸೇವೆ ಮಾಡ್ಕೊಂತ ಹೆಸರು ಬರ್ತೈತಿ ಒಳ್ಳೆ ಕಲಾ ದೇವಿನೇ ಒಳಿತಲ್ಲ ಅರೆ ಈ ಕಡೆ ಬರಕತ್ತಿತ್ತಲ್ಲ ನಮ್ಮ JCB ಹೀರೋ ಬರ್ಲಿ 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 ಇವ್ ಮಾತ್ನಾಗ ಮಾಡಿ ಮೋಡಿ ಮಾಡಿ ಪಾತ್ರದಾಗ ಜೋಡಿ ಮಾಡ್ಕೊಂತೇನೆ ಬಾರ ಬಂಗಾರ ಆಗಕತ್ತೈತಿ ಒಟ್ಟ ಲಾಭ ಆಗವಲ್ದು ಅದಕ್ಕಂತೇಳಿ ಬರ್ರೆ ನಷ್ಟನಂದ್ರೆ ಹಂಗಲಿ ಹುಡುಗಿ ಊಟ ಮಾಡಿದ ಯಾವಾಗ ಲೇ ತಿಮ್ಮ ತರ್ಲೆ ತಿಮ್ಮ ನಾ ಹೇಳಕತ್ತಿದ್ದು ನಾಷ್ಟ ಊಟ ಅಲ್ಲ ನನ್ನ ವ್ಯಾಪಾರದ ಬರೀ ನಷ್ಟ ಆಗೈತಿ ಲಾಭ ಆಗಿಲ್ಲ ಹಂಗೆ ನಾವೇನ ಹಂಗ ತಗೊಂಡಿದ್ದ ಹೋಗಲ್ ಬೇಡ ಅಂದಂಗ ಸಾವುಕಾರ ಮನೆ ಕೆಲಸ ಸಿಗ್ತೇನೆ ಹಂಗ ಮುಂದೆ ಹೇಳ್ಬೇಕಂತ ಆ ಹುಡುಗಿ ನೀ ಹೆಂಗಂತಿ ನೋಡ ನಾನು ಅದಕ್ಕ ರೆಡಿ ಆಗಿ ನಿಂತೀನಿ ಈಗ ನೀ ಹೇಳ್ದಂಗ ನನಗ್ ಕೇಳ್ಬೇಕಂತ ಮಾಡಿ ಆಯ್ತು ಅಂತೀನಿ ಹೇಳ ಆನೇನ ರಾಣೆ ನಾನು ಅದು ಐತಲ್ಲ ನಿನ್ನ ಕರ್ಕೊಂಡು ನಿಂಗ ನನಗ ಗೊತ್ತಿದ್ರಿ ನಿನ್ನ ಯಾಕೆ ನಾ ಹುಡುಗ ನಿನ್ ಕೇಳಾಕತ್ತೀನಿ ಮುಂದೆ ಏನ್ ಮಾಡ್ಬೇಕಂತ ಮಾಡಿ ಹೇಳಿ ಹಂಗಂದ್ರ ನಿನ್ನ ಕರ್ಕೊಂಡು ನಾಟಕ ಕಂಪ್ನಿ ಒಳಗ ಪಾತ್ರ ಮಾಡ್ಬೇಕಂತ ಮಾಡಿ ಬ್ಯಾಡ ಕಲ್ಲು ಒಟ್ಟ ಬೇಡ ಬೇರೆ ಯಾವ್ದ ಕರೆದ್ರ ಬಂದ್ ಮಾಡ್ತೀನಿ ಆದ್ರೆ ಈ ಕಂಪ್ನಿ ನಾಟಕದಾಗ ಪಾಠ ಮಾಡೋ ಸುತ್ತಿ ಒಟ್ಟ ತೆಗಿಬೇಡ ಯಾಕೋಕಂತು ಪಾತ್ರ ಮಾಡೋ ವಿಷಯದಾಗ ಅಂದ ತಕ್ಷಣ ಒಂದು ನಮ್ಮನ ಮೈ ಜುಮ್ಮಣ್ಣಂಗ್ ಮಾತಾಡಕತ್ತಿಯಲ್ಲ ಆ ಹುಡುಗಿ ಓಡ್ತಾ ಒಂದ್ಸಲ ಊರ್ ಜಾತ್ರೆಗೆ ನಾಟಕ ಹಾಕ್ಯಾರ ಏನಾರ ತಗೊಂಡ್ರ ಈ ತಿಳ್ಗೇರಿ ಮಂದಿ ಅಂತಂದ್ರ ಕಾಯಿ ಪಾಠ ಮಾಡಕ್ ಹೊಂಟ್ರ ಮುಗ್ದ ಓದ್ತ ನನ್ನ ಕತೆ ಅಯ್ಯೋ ಏನಾಗೈತಿ ನಿನ್ನ ಕತಿ ನಾನಿಲ್ಲವಿ ನಿನ್ನ ರತಿ ಯಾರಿದ್ರೆ ನನ್ನ ರಾಣೆ JCB ಡ್ರೈವರ್ಗೆ ಬೆಟ್ಟ ಮಗಕ್ಕೆ ಬಣ್ಣ ಹಚ್ಕೊಂಡ್ ಕುಣ್ಕಂತ ಹೊಂಟೈತಂತಾರ ನನ್ನ ಅಭಿಮಾನಿಗಳ ಹೌದ್ ನೋಡ ಮಾವ ನೀ ಹೇಳೋ ಮಾತನ್ನ ಕರೆನೇ ಐತಿ ಅವನವನ ನಮ್ ಹುಡುಗರು ಕಲೆ ನೋಡಿದ್ರ ದೃಷ್ಟಿನ ಬಾಳ ಕೆಟ್ಟ ಐತಿ ನಾಟಕದ ಬಣ್ಣ ಹಚ್ಚಕ ಸಾಕು ಅವರು ಕೆಟ್ಟ ದೃಷ್ಟಿ ನೋಡಿದಾಗ ಐತಿ ಇಲ್ಲಿ ಬಿಡು ಏನು ಮಾಡಕ್ ಆಗುಲ್ಲ ಅವ್ರ ಹೃದಯದಾಗಿಂದ ಒಳಗಿನ ಕಣ್ ತಗೊಂಡಿದ್ರ ಸಾಕು ಗೊತ್ತಾಕೈತಿ ಜೀವನ ಅನ್ನೋ ಒಂದು ನಾಟಕ ಐತಿ ಅದು ಗೊತ್ತಿಲ್ಲ ನೀ ಹೇಳೋ ಮಾತನ್ನ ಅರ್ಥೈತೆ ಹಾಕಲ್ಲೇ ಅರ್ಥೈತೆ ಆದ್ರ ಆ ಚೀಸ್ ಮನಿ ಗೀಜ್ ಪಕ್ಕ ಮನಿ ಗಿಕ್ಕಾಗ್ಬೇಕಾರ ಒಂದಾಡ್ ಮನಿಗಿಡ ಕುಣಿ ಮನಿಗೆ ನನಗೆ ಯಾಕ ಬ್ಯಾಡ ಅನ್ಸಕತ್ತೈತೆ ಅಂದ್ಮೇಲೆ ಬ್ಯಾಡ ಅಲ್ಲಿ ಮಾತು ಬರಕತ್ತನ ಅವನೊಂದ್ ಮಾತು ಕೇಳಿ ಹೊರತಾರೆ ಒಂದು ಸಾರಿ ನೀ ಹೇಳಿಬಿಡ
ಹುಲಿ ನಿಂತ ನಿಂತೀನಿ ಎಲ್ಲಿದ್ಯಾ ಏನು ಗಣಮಗನ ಅಡಿಯಪ್ಪ ಕಟ್ಟಿ ಕಟ್ಟಿ ಆಡಕ್ ಸದಾ ಸಾಥ್ ಕೊಡ್ತೀನಿ ಅಂತೇಳಿ ಗಾತ ಮಾಡಕತ್ತಿ ಅಲ್ಲೋ ಮಗನ ದೋಸ್ತ ಈ ಕಲ್ಲಿ ಸೋಪಿನ ಪರ ಬರೀ ಲುಕ್ಷರಿ ಆಗದಿದಂತ ಅದಕ್ಕೆ ಕಂಪ್ನಿ ನಾಟಕದಾಗ ಪಾಠ ಮಾಡ್ಬೇಕು ಅಂತ ನೀನು ಕೇಳಿ ಮಾತಿಗೆ ಕೂಡ ಪೀಠ ಘಾಟನಿಯಾಗಿ ವಾಸಲ್ಲ ಮೋಸನಿ ಮಾಡಿ ಮಲಕ ಮಾಡಿದ ಕಲ್ಯಾಣಿ ನನ್ನ ಪ್ರೀತಿಯಾಗಿ ತಿಳಿಸಿದ್ದೀನಿ ರಾಣಿ ಆಗಲ್ಲ ನನ್ನ ಜೋಡಿ ಆಗಲ್ಲ ನನ್ನ ಜೋಡಿ ಮೋಸ ಮಾಡುವುದಲ್ಲ ಧರ್ಮ ಮತ್ತೆ ತೋರಿ ನನ್ನ ಕರ್ಮ ಜಗರ ಎತ್ತಿ ಕಣಮ ಪ್ರೇಮ ಮನಪಟ್ಟು ಮಲಗಮ್ಮ ಕೊಂಡ ಪತ್ತಲ್ಲ ಕೊಂಡ ಚಪ್ಪಲ ಜಗ ಬಾರ ನಿಮ್ಮ ಎದ್ದಲ್ಲ ಸಿಕ್ಕಾಪಟ್ಟೆ ಗಳಿಕೆ ಆಗತೈತಿ ಅದನ್ನ ಬಿಟ್ಟು ಹೆಂಗ ಹೋಗೈತಿ ನಂಗೇನಾಗೋದಿಲ್ಲಪ್ಪ ಮನಸ್ಸಿದ್ರೆ ಏನೋ ಒಂದ್ ಕೈ ನೋಡ ಏ ಮಂಗೇಲ್ ಮಗನ ನಾ ನಿನಗಿಂತ ಮೊದಲು ಕೈ ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರಿ ಸ್ವಚ್ಛಗೆ ಆಗ್ಬಿಡ್ರಪ್ಪ ನೀ ಇಬ್ರು ಕೈ ತೊಳ್ಕೊಂಡ್ರಂದ್ಮೇಲೆ ನಾನು ನಮ್ಮ ಅಪ್ಪನ ಜೊತೆ ಜಯರಾಜ್ ಸೌಕರ್ ಮನೆಗೆ ಹೋಗಿ ಅಲ್ಲೇ ಒಂದ್ ಕೆಲಸ ಹುಡ್ಕೊಂಡ್ ಬಿಟ್ಬಿಡ್ತೀನಿ ಅಷ್ಟೇ ಮಾಡ ನನ್ನ ರಾಣಿ ಅದು ಮುಂದಿನ ಲೆಕ್ಕ ಅದು ಬೇರೆನೇ ಐತೆ ಚೂಸಿ ಮ್ಯಾಗ ಹುಟ್ಟಿದೆ ಚೂಸಿ ಮ್ಯಾಗ ಇಲ್ಲ ನಾವು ಸೂಜಿ ಮ್ಯಾಗ ನಾವು ಡಬ್ರ ಮ್ಯಾಗ ಹುಟ್ಟಿವಿ ಏ ಅದ್ರ ಬ್ಯಾರೆ ಏನೈತೆ ಸರ್ದಾರ ಅದ್ರಾಗ ಬಂಡಲ್ ಬಂಡಲ್ ಐತೆ ಬಂಡಲ್ ಆಗಿರುತ್ತೆ ಅವನ ಗುಲ್ಗಂಜ ಅದ್ ಏನೇನು ಗೊತ್ತ ನಿನಗ್ ಗೊತ್ತಿಲ್ಲ ನನ್ನ ದೋಸ್ತ ನಿನಗೆಲ್ಲ ತಿಳಿದೈತಿ ಯಾಕಂದ್ರ ಈ ನಮ್ಮ ಗೌಡ್ರುಗಳು ಕೈ ಗೊತ್ತಿಲ್ಲ ಒಂದು ಚೀಸ್ ಇಟ್ಟಲ್ಲ ಏ ಕಲ್ಲೆ ನೀ ಹೇಳೋ ಮಾತಾದ್ರ ಅರ್ಥ ಏ ಕಲ್ಲೆ ನೀ ಹೇಳೋ ಮಾತ ನಿಜ ಆದ್ರ ಆ ಚೀಸ್ ಮನಿ ಗೀಜ್ ಪಕ್ಕ ಮನಿ ಗಿಕ್ಕಾಗ್ಬೇಕಾದ್ರ ಒಂದಾಡ್ ಕುಣಿಗಿಡ ಒಂದಾಡ್ ಮನಿಗಿಡ ಕುಣಿ ಮನಿಗಿಡ ತಗಲಾಕೊಂಡಿ ನಾನು ತಗಲಾಕೊಂಡಿ ನಾನು ಬಿಡಿ ತಗಲಾಕೊಂಡಿ 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 ನಾನು ತಗಲಾಕೊಂಡಿ ನಾನು ಕೋರಿ ಕುಕ್ಕಂಗರ ಕೈಲಿ ತಗಲಾಕೊಂಡಿ ಜೋಗಿ 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 ಅರೆ ಜೋಗಿ 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 ಅರೆ ಜೋಗಿ 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 ಯಾರು ಕೂನಿದೆ ಯಾರು ಇಲ್ಲದೋರು ಅಲ್ಲಿ ನಾನು ನೀನಿಗೆ ಜೋಗಿ 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 ಅರೆ ಜೋಗಿ 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 ಅರೆ ಜೋಗಿ 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 ತಳಕ್ಕಿದ್ದ ಗಿಳಕ್ಕಿತ್ತ ಹಂಗಂದ್ರ ಮನೆಗಿನಿಗಂತ ಹಾಕ್ರಿ ನೀವು ಒಂದ್ ಜೈತ ಆಮೇಲೆ ತಕ್ಕ ತೈ ತಕ್ಕ ತೈ ತಕ್ಕ ತೈ ಕರೆಕೊಂಡು ಕುಚ್ 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 ಹೋತಾಯ್ ಅಯ್ಯಯ್ಯೋ ಕಡಪುಲೆ ಮಸ್ತರ ಹಡಿ ಚಲೋ ಮಾಡ ಮಾಸ್ತರ ಚಲೋ ಮಾಡ
ಕಾಲೇಜು ತುಂಬ ಓಡಾಡಿ ನಟಿದ್ದಿ ನಾನು ನಿನ್ನ ಗಂಡಂತ ಮದುವೆಯಲ್ಲಿ ಒಂದದಿ ಮಂಗಳವಾರ ದಿವಸ ಕರಿಯಲ್ಲಿ ಏನಂತ ಹೌದಲೆ ಗುಲಾಬಿ ಹೂವ ನನಗ ಕೊಟ್ಟಲ್ಲ ನನ್ನ ಗಂಡ ನೋವ ಕೇಳ ಹುಡುಗಿ ನನ್ನ ನಡುವ ಜಿಂಗಿಚ್ಚ ಕನ್ನಡದಿಲ್ಲ Thank you.
ಲಜ್ಜ ಐತಿ ಇವನ್ ಪುಂಗಿಗೆ ಪೊಲೆ ಅಟ್ಯಾಕ್ ಆಗೈತೆ ಅಯ್ಯ ನಾನು ಬಂದು ನೋಡಿಲ್ಲ ನಾ ಹೋಗ್ಯಪ್ಪ ಹಂಗ ನೋಡಿ ಹೋಗಿ ಪೊಲೆ ಹಾಕಿಸ್ಕೊಂಡ್ ಅದಕ್ಕೆ ತೋರಿಸ್ತಾನ ಬಾಲು ನಿಂದ ರೇಟ್ ದಮ್ಮ ತೋರಿಸ್ಬಿಡು ಬೇಡ ಅಲ್ಲಿ ನೋಡು ನೀ ಎಷ್ಟು ಲಜ್ಜಿಗೆಟ್ ನಿಂತಿ ಇನ್ಕಿದ ಲಜ್ಜಿಗೆಟ್ ನಾನೇ ಅಂತೀನಿ ತೋರಿಸಿರ ಅಂತ ತಕ ಯಾವ್ಯಾಕಿ ನಮ್ ತಂಗಿ ಕಾಣಲ್ ಬಿಡ ನಿನ್ ಕತ್ಲಾಗದಾಯ್ತು ಅಂದ್ರ ಕುಚ್ಚಿಗೂ ಬಂದೈತೇನು ಅಯ್ಯೋ ಅಪ್ಪಟ ಬಂಗಾರ ಇರ್ರಿ ಅದು ಅವನವ್ನು ಇರ್ಲಾರ್ದ ತಗೊಂಡ್ ಇರವಿ ಬಿಡುವ ಮುಂಜಾನೆ ಗೋಟ ಬಿಡಿಸ್ಕೊಂಡಾಗ ಆಕೈತಿ ಮಗನ್ ಇರ್ಲಿ ಬಿಡ್ರಿ ಕಾಂತಿ ಮಾಡ್ತವ್ರ ನಂದು ಗೌಡ್ರ ಮನಿಗ್ ಹೋಗಿ ಕೆಲಸ ಹುಡ್ಕೋತೈತಿ ನಾ ಏನ ಬರ್ಲಿ ಹಂಗಂದ್ರು ನೀವ್ ಒಟ್ಟ ಮಾತಾಡೋಣವಲ್ಲ ಯಾಕ ಹುಡುಗಿ ಮನ್ಸಿಗೆ ಸಿಕ್ಕಿಲ್ಲ ಪಂಚಿಕ್ಕಿಲ್ಲ ಅವನು ಬಂದೈತ ನೀನು ಬಂದಿಲ್ಲ ಯಾರು ಅಂತ ಸೀನ್ ಇಟ್ರವ ನೀನು ನಿಂದ ಯಾವ್ದು ಇಲ್ಲ ನಮ್ಗೊತ್ತಾವ ಇರ್ಲಿ ಬಿಡು ಬೆಳ್ತನಕ ನಾನ ನಿನ್ ತಂಗಿ ಅಂತ ಏನ್ ಹುಡುಗಿ ಏನ್ ಮಾತಾಡ್ತಿದೆ ಹಂಗಂದ್ರ ನೀನ್ ಜೀವನದಾಗ ಹೆಣ್ಣಿನ ಸ್ಪರ್ಶನ ಆಗಿಲ್ಲ ಯಾರ ಮಳ್ಳದಿನಿ ಏನ ನೀನ್ ಆಗ್ಲಿ ಬಿಡ್ಲಿ ನೀ ಅಂತ ಮೇಯಾ ಕಲಿಫನ್ ಪ್ಯಾನ್ ಅಂತ ಗೊತ್ತೈತ್ ನಮಗ ಯಾರ ನೀವ್ ಐತಲ್ಲ ಅವನು ಮೇಯಾ ಕಲಿಫ್ ಅಂದ್ರೆ ಯಾ ನಮ್ಮನೆಗ್ ಸೇರ್ತಾರ ನೋಡ ಪಕ್ಕ ಅಭಿಮಾನಿ ಅದ್ರ ಊಟ ಗೊತ್ತಾಗೈತ ನನಗೆ ಅಯ್ಯ ನಮ್ಮ ಊರಲ್ಲಿ ಏನ್ ಮಾಡಿ ಆಗ ಓಡ್ತಿದ್ವಿ ಅದು ಯಪ್ಪ ಸನಿಲ್ಲರ್ ಕಾಕ ಬಾ ಸಂಜೆ ಕಾಕ ನೀನು ಹಾಕಿದೆ ನನಗ ನೀನ್ ನನ್ನ ದೊಡ್ಡಪ್ಪಕ್ಕಿರಿ ಕಾಂತ ಮಾತ ನಾನು ಹೋಗ್ರಲ್ಲ ಗೌಡ್ರ ಮನೆಗೆ ಹೋಗಿ ನೀವಂದ್ರ ಕೈ ಕೊಟ್ರ ಕೆಲಸ ಹುಡ್ಕೊಂತೀನಿ ನಾ ಇನ್ನು ಹುಡುಗ ಬರ್ಲ ಸಂದಿಗೆ ಬಂದಾಗ ಬಿಟ್ಟಾಗ ನೆನೆ ಮಾಮನಿಂದ ನಾವಲ್ಲ ಎಲ್ಲ ಹೇಳುತ್ತೆ ಹೋಗಿ ಬಿಡ ಅವನು ಎಲ್ಲಿ ಹುಟ್ಟಿ ಹೇಳ್ತತೆ ನಾನು ಏ ನಾ ಎಡ್ಸಿದೆ ನೀ ತೊಡಗಿಲ್ಲ ಊಟ ತನಕ ಇವ್ ಮಗನ್ ಜಿಗ ಜಿಗಿದ ಹಾರಾಡತೈತಿ ಮಾಮ ಎದ್ದಿ ಮಂಜಿನ ಬೆಳಕಾಯಿತು ಮಾಮನಿಂದೋ ಹೊಡಿತಾರ ಅದೇ ಹೊಡ್ಕಲಕತ್ತಾರಲ್ಲಿ ತಲೆ ಏನ್ ಹೊಡ್ಕೊಳಕತ್ತಾರ ಬೇಯಕತ್ತಾರಂದ ಲೆಜೆಂಡಿಗೆ ಅರ್ಥ ಆತ್ ನೋಡ್ರಿ ನಾನು ಬರ್ಲಿ ಹಂಗಂದ್ರೆ ಕೆಲಸ ಹುಡ್ಕೊಂಡು ಬರ್ತೀನಿ ನಾನು ಬಾಯ್ ಮಾಮ ಬಾಯ್ ನಾನು ಹೇಳಿಲ್ಲ ಸೀದಾ ಸೋಮಗೌಡ್ರು ಇದೇ ಹೊಂಟ ನಾವು ಏಯ್ ಇಳಿಬೇಡ ಬೆಳಗ್ಗೆ ಮಕ್ಕಳು ನೀನು ಬರ್ಬೇಕೈತಿ ಹೋಗಿ ಬರ್ಲಿ ಬಾಯ್ ತೇಲಗನ್ನ ಹಾಕಾಕತ್ತ ನಮಗ ಏ ಕಲ್ಲಿ ನೀವ್ ಒಂದ್ಮೇಲೆ ಹಾಯಲ್ ಮಾಡಿ ಒಂದ್ ಕೊಡಿ ನಿಂತ್ಕೊಂಡೆ ನಾನು ಬರ್ತೀನಿ ಕೊಡಿ ಮಗನ ತೋರ್ಸ್ಬಿಟ್ಟಲ್ಲಿ ನಾವು ನಿನ್ನ ಫೋಟೋ ಗೊದ್ದೆ ಅಲ್ರಿ ಅವನ ಬಂದಂಗ್ ಬಾರಿಸಿ ಗೆಳೆಯರ್ ಗೊತ್ತ ಸಾಧಿಸಿ ಕಡಿಗೆ ಕೊಳ್ಳೆ ಕರ್ಮಣಿ ಸರ ಇಲ್ದಂಗ್ ಮಾಡಿ ಕೈ ಬಿಡೋಣ ಅಂತೇಳಿ ನನ್ನ ತಲೆ ತುಂಬ ತೋರಿ ಸರಿಸಿ ಈಗ ನೋಡಿರಿ ನೀವು ಅಂಟ ಮೇಲೆ ಏನ್ ಮಾಡ್ಲಿ ಜೋಡಿ ಅಂತ ಪಂಟ್ ಬಡದ ಆ ಚಕ್ರಿ ತಂಡ್ರಿ ಮಗ ಇರ್ಲಿ ಇರ್ಲಿ ಜೋಡಿಸ್ತೇವೆ ಮಗನ ಪ್ರೀತಿ ರೋಗ ಮುಂದೆ ಹಾಕ್ತಾರೆ ಒಂದು ಸೋಗ ಹಲೋ ರೀ ಹಲೋ ಸಾವ್ಕಾರ ನಾವ್ ಅನ್ಕೊಂಡಾಗ ಇವತ್ತು ಮನ್ಯಾಗ ಯಾರೇ ನೋಡ್ರಿ ನಿಮಗ್ ಬೇಕಾದ ಗುಲಾಬಿ ಒಂದ ಐತ್ರಿ ನೀವು ಪಟ್ಟ ಬಂದ್ರಿ ಇವತ್ತು ಕೆಲಸ ಆಗೋಂಗ್ ಕಾಣತ್ತೋಡ್ರಿ ಮತ್ತೆ ಹಾ ಬರ್ರಿ ಬರ್ರಿ ಇಡ್ತೀನಿ ನೋಡ್ರಿ ಇಳ್ಯಾರಿ ಇಳ್ಯಾರಿ ಇಡ್ತೀನಿ ತೋರಿ ನಾವು ಇಂಥ ಸಾವುಕಾರನ್ ಕೈಯ ಪಿಯ ಆಗಕ್ಕಿಂತ ಒಬ್ಬ ಒಳ್ಳೆ ರೈತನ ಜೋಡಿ ದುಡಿದ್ರ ಎಷ್ಟೋ ಲೇಸ್ ಐತಿ ನೋಡ್ರಿ ಯಾಕಂದ್ರ ಈ ಸಾವುಕಾರಗಳು ಎಲ್ಲಾ ಮಾಡೋ ಹೊಲ್ಕಡ್ಗಿರಿ ನಮಗ್ ಗೊತ್ತಿದ್ರು ಮತ್ತೆ ಬೆಂಬಲ ಕೊಟ್ಟು ಬೇಲೇನ್ ಬೆಕ್ಕಿನಂತ ತಿರ್ಬೇಕಾಗೈತ್ರಿ ನಮ್ ಬಾಳ್ಯಾವ ಯಾಕೆ ಹೇಳ್ರಿ ನಮ್ಮ ಹೊಡೆದ ಕಾಂತಿನ ಸಿದ್ದವ್ರಿ ಲಕ್ಷ್ಮವ್ ನಾಟ ಅದು ಹೋಲ್ ಬಿಡ್ರಿ ಇವತ್ ಯಾಕೋ ನನ್ ಅಡ್ಗೋಣ ಒಂದು ಬಾಳ ಆರಕತ್ತೈತೆ ಕಾದು ನೋಡಮ್ಮ ನಮ್ ಸಾವುಕಾರನ್ ಕಾವ್ ಹಾರ್ತೈತು ಏನ ಏರ್ತೈತು
ಜಗತ್ತಿನ ಯಾವ ಕವಿಯೂ ವರ್ಣಿಸಲಾಗದಷ್ಟು ಸೌಂದರ್ಯವನ್ನು ಹೊಂದಿರುವ ನಿರ್ಮಲ, ನಿನ್ನ ದೇಹದ ಅಂಗಾಂಗಗಳಲ್ಲಿ ತುಂಬಿಕೊಂಡಿರುವುದು ಅದೆಂತಹ ಕೋಮಲ. ಒಮ್ಮೆ ಕಣ್ಣು ತೆರೆದು ನೋಡಿದರೆ ಸಾಕು ಮೈ ಜಲ್ಲೆನಿಸುವುದು. ಈ ದಂತದ ಗೊಂಬೆಯನ್ನು ಯಾರು ಭೂಮಿಗೆ ಬಿಟ್ಟರೋ ನಾನು ಜಾಣೆ. ಬಟ್ ಬಿಟ್ಟ ತಕ್ಷಣದಿಂದ ತಲೆ ಕೆಟ್ಟು ಹೋಗಿ ಅವಳ ರೂಪ ಲಾವಣ್ಯಕ್ಕೆ ಬೆಂದು ಬೆರಗಾಗಿ ಹೋಯಿತು ಈ ಜಯರಾಜನ ಅಂದಮನ. ಹಾಗೆಂದ ಮೇಲೆ ಇಂದು ನಾನು ಅನುಭವಿಸಲೇಬೇಕು ಅವಳ ಸುಂದರ ದೇಹದ ಸವಿಸುತ. ನಿರ್ಮಲ, ನಿರ್ಮಲ, ಯಾರು? ಓಹೋ, ಶ್ರೀಮಂತರು. ತಾವು ಇಲ್ಲಿಗೆ ಬಂದ ಕಾರಣ? ಗ್ರಾಹಕರು ಹೋಟೆಲಿಗೆ ಬಂದಾಗ ಕಾರಣಕ್ಕೆ ಎದರೆ ಏನೆಂದು ಉತ್ತರಿಸುವುದು ನಿರ್ಮಲ? ಹಸಿವಾಗಿದೆ, ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಬಂದಿದ್ದಾರೆಂದು ನಾವೇ ತಿಳಿದುಕೊಳ್ಳಬೇಕು. ಶ್ರೀಮಂತರೇ, ನಿಮ್ಮ ಮಾತು ಏಕ ಹತ್ತು ಮೀರ್ತಾ ಇದೆ ಅಂತ ನನಗನಿಸ್ತಾ ಇದೆ. ಹತ್ತು ಮೀರಬೇಕು ನಿರ್ಮಲ, ಹತ್ತು ಮೀರಲೇಬೇಕು. ಹೆಡಬಿಚ್ಚಿ ಆಟ ಆಡುವ ನಿನ್ನಂತ ನಾಗಿಣಿಯನ್ನು ಕಂಡು ರಣಹತ್ತಿನಂತೆ ಕಚ್ಚಿ ಕಚ್ಚಿ ತಿನ್ನಲೇಬೇಕು. ಏ, ರಣ ಹತ್ತಿನಂತೆ ಕಚ್ಚಿ ತಿನ್ನೋದಕ್ಕೆ ಇದು ಹಾಡಿದಾಡುವ ನಾಗರ ಹಾವು ಅಂತ ತಿಳಿದುಕೊಂಡಿರುವೇನು? ಹುತ್ತದಲ್ಲಿ ಗೊತ್ತಾಗಿ ಕೂತು ನಿನ್ನಂತ ರಣ ಹೇಡಿಯನ್ನು ಕುಕ್ಕಿತಿರುವ ನಾಗ ದೇವತೆ ನಾನು. ನೋಡು ನಿರ್ಮಲ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಕೋಪ ಉದ್ಭವಿಸಬೇಡ. ಸೈಲೆಂಟ್ ಆಗಿ ಸೆರಗಾಸುಬಾರೆ ಸೊಕ್ಕಿನ ಹೆಣ್ಣು. ಎಲ್ಲ ಸೌಕಾರ ಯಾರು ಇಲ್ಲದ ಮನೆಯಲ್ಲಿ ಬಂದು ಈ ರೀತಿ ಮಾತಾಡ್ತಾ ಇದ್ದಲ್ಲ, ನಾಚಿಕೆ ಆಗುದಿಲ್ಲ ನಾನಿನ ಹೇಸಿ ಜನ್ಮಕ್ಕೆ. ಬಾಯಿ ಮುಚ್ಚು ಹುಚ್ಚು. ನನ್ನ ಬೆಟ್ಟಿನ ಸಮಾನವಾದ ಈ ನಿನ್ನ ಮನೆಗೆ ನಾಚಿಕೆ ಅನ್ನೋದೇ ಇಲ್ವೇನು? ಬಾಯಿ ಮುಚ್ಚು ಹುಚ್ಚು ಹೆಣ್ಣೆ. ಈ ಜಯರಾಜ ಒಮ್ಮೆ ಫಿಕ್ಸ್ ಆದ್ರೆ ಮುಗೀತು, ಯಾವ ಕಾರಣಕ್ಕೂ ಬದಲಾಗೋದಿಲ್ಲ. ಅನುಭವಿಸದೆ ಒಂದು ಹೆಜ್ಜೆಯನ್ನು ಹೊಡೆಯೋದಿಲ್ಲ. ಅಯ್ಯೋ ದೇವ್ರೆ, ನಾನೀಗೇನು ಮಾಡಲಿ? ಮನೆಯಲ್ಲಿ ಯಾರು ಇಲ್ಲ. ಈ ಪಾಪಿ ಮಾತನಾಡ್ತಿರೋ ಮಾತನ್ನ ನೋಡಿದ್ರೆ ನನ್ನ ಶೀಲವನ್ನು ಹಾಳು ಮಾಡಿ ಬಿಡುವುದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ, ಹೇಗಾದ್ರೂ ಮಾಡಿ ನಾನು ಇವನ ಕೈಯಿಂದ ಪಾರಾಗಿ ಹೋಗಲೇಬೇಕು. ಈಗೇಕೆ ನಿಂತುಕೊಂಡೆ ನಿರ್ಮಲ? ನನ್ನ ಕಾಮದಾಹವನ್ನು ತೀರಿಸಿ ತೃಪ್ತಿಪಡಿಸಲು. ನೋಡಿ, ನನ್ನ ಶೀಲವೊಂದನ್ನು ಬಿಟ್ಟು ನೀವು ಬೇಕಾದನ್ನು ಕೇಳಿ, ನಾನು ಅದನ್ನು ಕೊಡುತ್ತೇನೆ. ಹಾಗಾದ್ರೆ ಈ ಜಯರಾಜನ ಮನ ತನಿಯುವಂತೆ ಒಂದು ಹಾಡನ್ನಾದ್ರೂ ಹಾಡ್ತೀಯಾ? ಹಾಡುತ್ತೇನೆ.
ಆಯ್ತಲ್ಲ ನೀವಿನ್ನು ಹೊರಟು ಹೋಗಿ. ಹೊರಟು ಹೋಗಿ ನಿರ್ಮಲಾ, ಹೊರಟು ಹೋಗಬೇಕೆಂದ ಮನಕ್ಕೆ ಮತ್ತಷ್ಟು ಹುಮ್ಮಸ್ ಹೆಚ್ಚಾಯ್ತು. ಸೊಂಟ ಬಡಗಿಸಿ ಕುಡಿಯುವ ಈ ನಿನ್ನ ನೃತ್ಯವನ್ನು ನೋಡಿ. ನನ್ನ ಮಗನೇ, ಇಷ್ಟೊತ್ತು ಹೇಳಿದ್ರೆ ನಿನಗೆ ಅರ್ಥವಾಗ್ಲಿಲ್ವೇನು? ಮತ್ತೆ ಅದೇ ಮಾತನ್ನ ಹೇಳ್ತಾ ಇದ್ದಲ್ಲ ನೋಡು. ನಿಮ್ಮಂತವರಿಗೆ ಈ ವೀರಗರತಿಯರ ಶಾಪ ತಟ್ಟದೆ ಬಿಡುವುದಿಲ್ಲ, ತಟ್ಟದೆ ಬಿಡುವುದಿಲ್ಲ. ವೀರಗರತಿಯರ ಶಾಪ ಲೇ ಸುಬ್ಬಿ, ಗರತಿ ಗಂಗವ್ವ ನಾನೆಂದು ಗರಕೆ ಗಂಜರದ ಮಾತನ್ನ ಆಡಬೇಡ. ಗಂಡಂದಿರಿಗಾಗಿ ಗಂಡಂದಿರನ್ನ ಕೊಂದ ಬಂಡ ರಂಡಿಯನ್ನು ತುಂಬಿರುವ ಈ ನಿನ್ನ ತುಚ್ಛ ಸಮಾಜದಲ್ಲಿ ನೀನು ಹೇಗೆ ಗರತಿಯಾಗಲು ಸಾಧ್ಯ? ಗರತಿ ಗರತಿ ಎಂದು ಹೇಳುವ ಈ ನಿನ್ನ ಗತ್ತಿನಗರ ತತ್ವದ ಪದದ ಅರ್ಥ ಗೊತ್ತೇನೆ? ಗರತಿ ಅಂದ್ರ ಗಂಡನನ್ನು ಬಿಟ್ಟು ರಂಡಿಯಾಗಿ ತಿರುಗುವ ಬಂಡ ರಂಡರ್ಗೆ ಈ ನಿನ್ನ ಸಮಾಜ ಗರತಿ ಎನ್ನುವುದು. ಗರತಿ ಗಾಳ ಒಂದೇ ಒಂದು ಅಕ್ಷರ ತೆಗೆದೆ ನೀನಾಗುವೆ ನನ್ನ ರತಿ. ಯಾವ ದಟ್ಟವಾದ ಕಾಡೊಳಗೆ ಅಡಿಗೆ ಕುಳಿತಿದ್ದಾರೆ ನಿರ್ಮಲಾ ಆ ನಿನ್ನ ವೀರಗರತಿಯರ ಸ್ವಂತ ಹಕ್ಕನನ್ನೇ ಪ್ರೀತಿಸುತ್ತಿದ್ದಾನೆ. ಮುಂದೆ ಮದುವೆಯನ್ನು ಆಗಲಿದ್ದಾನೆ ಎಂಬ ವಿಷಯ ಚೆನ್ನಾಗಿ ಗೊತ್ತಿದ್ದರೂ ಕೂಡ ಚಿಕ್ಕ ಗಳಿಗೆಯಲ್ಲಿ ಬಿದ್ದೆದ್ದು ಬರುವ ಕೈಯಾಳವರು ವೀರಗರತಿಯರೇ. ಗಂಡ ಜೊತೆಗಿದ್ದಾಗ ಮಿಂಟನ ಮಿಸ್ಸಾಲ್ ಬರಬಾರದೆಂದು ಅಡ್ವಾನ್ಸ್ ಟೈಮ್ ಫಿಕ್ಸ್ ಮಾಡಿ ಇಟ್ಟುಕೊಳ್ಳುವ ಬಲಭಕ್ತಿಯರು ವೀರಗರತಿಯರ. ಇದೇ ತಾನೆ ನೀ ಹೇಳುವ ವೀರಗರತಿಯರ ನೈಜ ಘಟನೆ. ಅದು ನನಗೆ ಎಲ್ಲ ಚೆನ್ನಾಗಿ ಗೊತ್ತು ಕಣೋ. ಅದು ಅಲ್ಲವೇ ಈ ಸಮಾಜದಲ್ಲಿ ಹೇಗೆ ಬಾಳುತ್ತಾರೆ ಅನ್ನೋದು ಗೊತ್ತು. ನೋಡು, ನಾನು ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು, ಆದ್ರೆ ಬುದ್ಧಿಯಲ್ಲಿ ತಾಯಿಗೆ ಸಮಾನ ಕಣ, ತಾಯಿಗೆ ಸಮಾನ. ಸಮಾನಕ್ಕೆ ಶೋಭೆ ತರುವ ತಾಯಂದ್ರು ಕಡಿಮೆಯಾಗಿದ್ದಾರೆ ನಿರ್ಮಲಾ ಈ ನಿನ್ನ 2 ನಂಬರ್ ದುನಿಯಾದಲ್ಲಿ. ಎತ್ತ ಮಗಳನ್ನೇ ಕತ್ತಲ ಕೋಣೆಗೆ ಹಾಕಿ ಬೇಲೂರ ಬಂಟನನ್ನೇ ಒಳಗೆ ನೀಕಿ ಬಾಗಿಲು ಕಾಯುವ ನೀಚ ಹೊಲಸ ತಾಯಂದ್ರು ಅಷ್ಟು ಜನ ಇಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಹಣದಾಸೆಯಾಗಿ ಎತ್ತ ಮಗಳ ಸುಂದರರ ಬಾಳನ್ನೇ ಅವಳು ಮಾಡಿ ತಾಯಿ ಕಟ್ಟುವ ದೇವರನ್ನೇ ದೂರ ಸರಿಸಿ ತನಗೊಪ್ಪು ಹಣದ ಬಪ್ಪನನ್ನೇ ತನ್ನ ಮಗಳಿಗೆ ಜೋಡಿ ಮಾಡುವ ನೀಚ ತಾಯಂದ್ರು ಅಷ್ಟು ಜನ ಇಲ್ಲ ಈ ನಿನ್ನ ಬಣ್ಣದ ಲೋಕದಲ್ಲಿ. ಇರ್ಬೋದು ಕಣೋ, ಆದ್ರೆ ಎಲ್ಲರಂತೆ ನನ್ನ ತಾಯಿ ಅಲ್ಲ. ನನ್ನ ತಾಯಿ ಗಂಗಾ ಮಾತೆ ಅಷ್ಟು ಪವಿತ್ರ ಕಣ, ಪವಿತ್ರ. ಆ ಪವಿತ್ರತೆ ನನ್ನ ಮನ ಕುಲುಕುತ್ತಿದೆ ನಿರ್ಮಲಾ. ನೀನು ಒಪ್ಪಿ ಬಂದರೆ ನನ್ನ ಹೃದಯಕ್ಕೆ ತುಂಬಾ ಕೋಮಲ. ನನ್ನ ಆಸೆ ಮಾಡಬೇಡ ನೀ ವಿಫಲ. ಅರಕ್ಷಣದಲ್ಲಿ ತೀರಿಸಿಕೊಳ್ಳುವ ಬೇರೆ ನನ್ನ ಚಪಲ. ಅಯ್ಯೋ, ದಶರಥನಾಂಶಕ್ಕೆ ಹುಟ್ಟಿದ ಶ್ರೀರಾಮಚಂದ್ರನ ಸೋದರ ನೀನು ತಿಳಿದುಕೊಂಡಾಗೆ ನಿನ್ನತ್ತಿಯನ್ನು ಬಲಾತ್ಕರಿಸಲು ಪ್ರಯತ್ನ ಅವಳ ಬಯಕೆ ತೀರಿಸಲು ಮುಂದಾದೆ ಅಷ್ಟೇ. ದೇವರಂತ ಕಣ್ಣಿಗೆ ಮಣ್ಣೆ ರಚಿ ನಿನ್ನಂತ ಬಂಡ್ರ ಸುಖ ಬಾಸೊಟ್ಟು ಕೆಟ್ಟವಲ್ಲ ಈ ನಿನ್ನತ್ತಿಗೆ ಈ ಕ್ಷಣದಲ್ಲಿ ಬಾಳು ತಿರುಗಿಸಿದರೆ ನಿನ್ನನ್ನು ಸುಟ್ಟು ತಡಿಸಿದೆ ಮಗಳೇ. ಕ್ಷಣದಲ್ಲ ಸುಟ್ಟು ತಡಿಸುವಮ್ಮ ನಿನ್ನತ್ತಿಗೆ ಏನಲ್ಲ ಈರಾವಣಿ ರಮ್ಮ. ಸುಮ್ನೆ ಈ ಜಯರಾಜನ ಜೊತೆ ವಾದಕ್ಕಿಳಿದರೆ ನಿನಗೆ ಕೊನೆಗೆ ಸಿಗುವುದು ಕಾಳಿ ಚಮ್ಮ. ಅಸಮತವಾಗಿ ಮಾತನಾಡಿ ಮೋಸ ಮಾಡಲು ವಂಚಕಿ ಈ ರಾಜಾವರಿಯ ಮಧ್ಯೆ ನಡೆದಿಲ್ಲ ಈ ನಿನ್ನ ಕುತಂತ್ರಕಾರಿ ವೈಖರಿ. ಕೆಟ್ಟ ಮಾರ್ಗದಿಂದ ನೀನು ಮಾಡಲು ಹೊರಟಿಲ್ಲ ತಪ್ಪಿಗೆ ನನ್ನ ಕಾಲಿಗೆ ಮತ್ತು ಸಭೆಗೆ ಆದ್ರೆ ಸರಿ ಮಗನೇ ಎಲ್ಲ ಹೋದರೆ ನಿಮ್ಮ ಮನೆಯಲ್ಲಿ ಬಾಗಿ ಬೀಳ್ತದೆ ಯಾರ ಎದುರಿಗೆ ನಿಂತು ಏನು ಮಾತನಾಡ್ತಿದ್ದೀನಿ ಅನ್ನೋದು ಪರಿಜ್ಞಾನ ಇದೆ ನೋಡಿ. ಅದು ಈ ಊರ ಗರ್ಭ ಶ್ರೀಮಂತ
ಸಪಾಸ್ ಸಪಾಸ್ ಸ್ವಂತ ಆತ್ಮಶೀಲ ಕಾಪಾಡಿಕೊಳ್ಳುವುದು ನಾನು ಪುತ್ತ ಶ್ರೀಮನ ಅದೇ ಶೀಲವನ್ನು ನೀನು ಹಾಳು ಮಾಡಲು ಹೊರಟುವ ಸತಿ ಸಾತ್ವ ಶ್ರೀರಾಮನ ಮಗ. ಇನ್ನಂತ ಶ್ರೀಮಂತನಿಗೆ ಒಂದು ನ್ಯಾಯ, ಈ ಬಡವನಿಗೆ ಅನ್ಯಾಯ, ಈ ಪರ್ವತಾಪತಾಳದಲ್ಲಿ ಸಿಗಂತಿಲ್ಲ ತಗಬಿಚ್ಚಿಲ್ಲ ಮಾಯ ನೋಡು ರಾಜಾವಲಿ, ಸುಮ್ಮನೆ ನನ್ನೆದುರು ಹಾರಾಡಿ ಅಪಾಯದ ಹಂಚಿಕೆಗೆ ಸಿಲುಕಬೇಡ. ಕರ್ನಾಟಕ ರಾಜ್ಯದಲ್ಲಿ ನೀನೊಬ್ಬ ರೈತ ಹುಲಿ ಎಂಬ ಬಿರುದು ಪಡೆದು ಮೆರೆಯಬೇಕೆಂಬ ಕನಸಿದ್ದರೆ ನಾನೊಂದು ಮಾತು ಹೇಳ್ತೇನೆ, ಕೇಳೋ. ಈ ಹೇಳುವ ಮಾತು ಕೇಳೋ ಅಂತ ಹೇಳ್ತಾರೆ, ಖಂಡಿತ ಕೇಳ್ತೀನಿ. ನೀವು ಅಂದ್ರೆ ಹಣ ಆಸ್ತಿ ಅಂತಸ್ತಿನ ಜೊತೆಗೆ ಲಕ್ಷ ಲಕ್ಷ ಗಟ್ಟಲೆ ದುಡ್ಡು ಕೊಡ್ತೀನಿ. ನಿನ್ನ ಕಟ್ಟುಗಳು ಆಯ್ತು ದುಡ್ಡು ಆಸ್ತಿ ಅಂತಸ್ತನ್ನು ಕೊಡುವುದು ಬೇಡ. ಮೈಸೂರಿನಲ್ಲಿ ಹೋಗ್ತಿರುವ ನಂಬಿ ಹೇಗಿದ್ದ ಅವನು ಒಂದು ಸಣ್ಣ ನೋಡಿಲ್ಲ. ಅವನು ಒಂದೇ ಒಂದು ರಾತ್ರಿ ನನ್ನ ಹತ್ರ ಕಳಿಸಿಕೊಟ್ಟರೆ ಅಷ್ಟ ಸಾಕು. ಏನೆಂದು ಮಾತಾಡಕತ್ತಿಲ್ಲ ಅಲ್ಲಿ ಕಟ್ಟಿಗಿತ್ತಿಯ ಮಗಳೇ, ರೊಚ್ಚಿಗೆದ್ದು ಮಾತನಾಡುವ ನಿನ್ನ ನಾಲಿಗೆ ಸ್ವಲ್ಪ ಹಿಡಿತದಲ್ಲಿರಲಿ. ಅದೇ ಹಿಡಿತವನ್ನು ನೀನಿಟ್ಟುಕೊಂಡು ಮರ್ಯಾದೆಯಿಂದ ನಮ್ಮ ಮನಸ್ಸಾಗಿ ಕಲ್ಲು ಮಾಡ್ತಾಯ. ಇಲ್ಲವಾದರೆ ಈ ರಾಜ ಕೊಂಡಿದೆ. ನಿನ್ನ ಕತ್ತಿಗೆ ಬಂದರೆ ನಿನ್ನ ರಿಂಕ ನಿನ್ನ ಪಾಲಿಕೆ, ನಿನ್ನ ದೇಹ ಅಮರ ಪಾಲಿಕೆ. ನನ್ನ ಕತ್ತು ಕತ್ತರಿಸುವ ಕದೀಮ ನನ್ನ ಮಗನೇ, ಮುಂದೊಂದು ದಿನ ನಾನೀಗೆ ಕುತ್ತ ಬರೆಸಿ ನನ್ನ ಹೆಸರಿಗೆ ಒತ್ತು ಸಿಗುವಂತೆ ಮಾಡದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಮೈ ಥಿಂಕ್ ಈಸ್ ಕ್ಯಾಶ್, ಮೈ ಬಿಹೇರ್ ಈಸ್ ರಶ್. ದಿಸ್ ಈಸ್ ಪೊಲಿಟಿಕಲ್ ಒನ್ ಅಂಡ್ ಓನ್ಲಿ ಜಯರಾಜ ಇನ್ ಕರ್ನಾಟಕ ಸ್ಟೇಟ್. ನೆನಪಿನಲ್ಲಿಟ್ಟುಕೋ. ಹೋಗು ಹೋಗಲೇ ಇಂಥ ಗೊಡ್ಡು ಬೆದರಿಗೆ ಹೆದರುವ ಮಕ್ಕಳ ಜಾತಿ ನನಗಳು ಈ ರಾಜ್ಯದಲ್ಲಿ ತಾಳಲಿಲ್ಲ. ಮುಂದೆ ಏನು ಮಾಡ್ತೀವಿ ಅಂತ ನಾನು ನೋಡ್ತೀನಿ. ಅದೇನ್ ಕಿಸುತ್ತೆ ಅಂತ ಹೋಗಲೇ ನಾರಾಯಣ ಮಗಳೇ. ಅತ್ತಿಗೆ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಮೇಲಾದರೂ ಹುಷಾರಿರೋದನ್ನು ಕಲ್ತುಕೊಳ್ಳಿ. ಆಯ್ತು ಮೈದುನ, ಹಾಗೆ ಆಗ್ಲಪ್ಪ. ನಡೆಯಲಿ, ಮನೆಗೆ ಹೋಗೋಣ. ಆತ್ಮಹತ್ಯೆ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಿಂದ ಮೇಲಿಂದ ಮೇಲೆ ನಡೆಯುತ್ತಿದೆ ರೈತರ ಆತ್ಮಹತ್ಯೆ. ವಿಧಾನಸೌಧದ ಎದುರು ವಿಷ ಸೇವಿಸಿ ಸತ್ತ ರೈತ. ತಾ ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಸಿಗದ ಕಾರಣಕ್ಕೆ ನೇಣು ಹಾಕಿಕೊಂಡು ಸತ್ತ ರೈತ. ಕಿತ್ತು ತಿನ್ನುವ ಬಡತನದ ಮಧ್ಯೆ ಸಾಲ ಹೆಚ್ಚಾಗಿ ಕೆರೆ ಬಾವಿಗೆ ಹಾರಿ ಪ್ರಾಣ ಬಿಟ್ಟ ರೈತ. ಇಂತಹ ಆತ್ಮಹತ್ಯೆಗಳಿಗೆಲ್ಲ ಅಂತ್ಯ ಆಡಬೇಕಾದರೆ ನಮ್ಮ ರೈತ ಕುಲವೇ ಎಚ್ಚರಗೊಂಡು ಜಾಗೃತದ ಗಂಟೆ ಬಾರಿಸಬೇಕು. ಒಡೆದು ಹಾಳುವ ಕುತಂತ್ರಕಾರಗಳ ಒಡಲನ್ನು ಸೀಳಬೇಕು. ಸೀಳಿದರೂ ರಕ್ತ ಮಾತ್ರ ಬರಬಾರದು.
ಅಧಿಕಾರಿಗಳಿಗೆ ಸೋಲಿನ ಪಾಠ ಕಲಿಸಬೇಕು. ಕೆಟ್ಟ ಅಧಿಕಾರಿಗಳಿಗೆ ದಿಟ್ಟತನದಿಂದ ಪಾಠ ಕಲಿಸಬೇಕು. ಅಂದಾಗಲೇ ನಮ್ಮ ರೈತ ಸಮುದಾಯದ ಮೇಲಿನ ದೌರ್ಜನ್ಯ ಕಡಿಮೆ ಆಗುವುದು. ಮುರುಕಧರ್ಮ ಶಾಲೆಯಲ್ಲಿ ತಿರುಕನೋರು ಕನಸು ಕನಸು ಕಂಡಂತೆ ಕಾಣಬೇಡ ಶಿವರಾಮ. ಕನಸೆಂದು ನನಸಾಗೋದಿಲ್ಲ. ಕವಿ ಕಾಡುವ ಕಲ್ಪನೆಯ ಕನಸು ನನ್ನದಲ್ಲ ಜಯರಾಜ್. ರೈತರ ಏಳಿಗೆಗಾಗಿ ಕಾಡುವ ಹೋರಾಟದ ಕನಸು. ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾಡಿದ ಹೋರಾಟ ಇತಿಹಾಸದಲ್ಲಿ ಚಿತ್ರಕಥೆಯಾಗಿ ಹೊರಹೊಮ್ಮಿತು. ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿದ ಹೋರಾಟ ಓದುವ ಮಕ್ಕಳಿಗೆ ಪಾಠವಾಗಿ ಹೋಯಿತು. ಆದರೆ ರೈತ ಉದ್ಧಾರಕ್ಕಾಗಿ ನೀ ಮಾಡಲು ಹೊರಟಿರುವ ಹೋರಾಟ ಯಾವ ಚರಿತ್ರೆಗೂ ಸೇರಿದು ಶಿವರಾಮ, ಯಾವ ಗ್ರಂಥವಾಗಿ ಹೊರಹೊಮ್ಮದು. ನೋಡು ಜಯರಾಜ, ಈ ರೈತ ನಟ್ಟ ಗಿಡ ಮರಗಳೇ ನಮ್ಮ ಚರಿತ್ರೆಯನ್ನು ಆಡಿ ಹೊಗಳುತ್ತಿರುವಾಗ ನಮಗೇಕೆ ಬೇಕೋ ನಮ್ಮದೇ ಆದ ಚರಿತ್ರೆ, ಗ್ರಂಥ, ಪಾಂಡಿತ್ಯ. ನೇಗಿಲ ಹಿಡಿದು ಹೊಲದಳು ಆಡುವ ಉಳುವ ಯೋಗಿಯ ನೋಡೆಂದು ಅವತ್ತೇ ಹೇಳಿಲ್ವೇನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ರಾಷ್ಟ್ರಕವಿ ಕುವೆಂಪು ಹೌದು, ಆ ರಾಷ್ಟ್ರಕವಿ ಕುವೆಂಪು ಹೇಳಿದ್ದು ನಿಜ. ಆದರೆ ಭೂಮಿ ಉಳ್ಳೋದನ್ನು ಬಿಟ್ಟು ಹೋರಾಟ ಮಾಡಲು ನಿನಗೇಕೆ ಬೇಕೋ ಬಚ್ಚ? ಹಾಗಾದರೆ ಪ್ರಾಮಾಣಿಕ ರಾಜಕಾರಣಿಗಳ ಮುಖಕ್ಕೆ ಮಸೆ ಬೆಳೆದು ಭ್ರಷ್ಟಾಚಾರದ ರಾಜಕೀಯ ಮಾಡುವ ನೀಚ ಬುದ್ಧಿ ನಿನಗೆ ಉತ್ತರಕ್ಕೆ ಪ್ರತ್ಯುತ್ತರ ನೀಡಿ ಪ್ರಭಾವಿಯಾಗಲು ಸಾಧ್ಯವಿಲ್ಲ. ಸುಮ್ಮನೆ ನಾನು ಕೊಡುವ ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ನೀನು ಮಾಡುತ್ತಿರುವ ಹೋರಾಟಕ್ಕೆ ಅಂತ್ಯ ಮಾಡು. ನೀ ಕೊಡುವ ಎಂಜಲು ಕಾಸಿಗೆ ಕೈ ಚಾಚಿ ರೈತ ಹೋರಾಟಕ್ಕೆ ಅಂತ್ಯ ಆಡಲು ಕೊಟ್ಟಿಲ್ಲ ನನಗೆ. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನ ಸತತ ಪ್ರಯತ್ನದಿಂದ ಜೀವನವ ಒಂದು ಹೋರಾಟ ಎಂದು ಮುನ್ನುಗ್ಗುತ್ತೇನೆ ಹೊರತು ನೀ ಕೊಡುವ ಎಂಜಲು ಕಾಸಿಗೆ ಕೈ ಒಟ್ಟುವಷ್ಟು ದಡ್ಡರಾನಲ್ಲ. ದುಡ್ಡು ತೆಗೆದುಕೊಂಡವರೆಲ್ಲ ದಡ್ಡರಾಗಿಲ್ಲ ಶಿವರಾಮ. ದುಡ್ಡಿನಿಂದ ದೊಡ್ಡಪ್ಪನಾಗಿ ದರ್ಪದಿಂದ ಮೆರೆಯುತ್ತಿದ್ದಾರೆ. ಸುಮ್ಮನೆ ನನ್ನ ದಾರಿಗೆ ಬಂದರೆ ಸುಖದ ಸುಪ್ಪತ್ತಿಯಲ್ಲಿ ಸಾಗುವುದು ನಿನ್ನ ಜೀವನ. ನನ್ನನ್ನು ನಂಬಿದ ರೈತರ ಆತ್ಮವನ್ನು ಕೊರಗಿಸಿ ಆತ್ಮಹತ್ಯೆಗಳಿಗೆ ಎಡೆ ಮಾಡಿಕೊಟ್ಟು ದುಷ್ಟನಂತೆ ವರ್ತಿಸಿ ಶಿಷ್ಟನಂತೆ ಸುಖ ಜೀವನ ಸಾಗಿಸುವಷ್ಟು ಕ್ರೂರ ಮೃಗ ನಾನಲ್ಲ ಜನ. ರೈತ ಮನೆತನದಲ್ಲಿ ಹುಟ್ಟಿ ಬೆಳೆದ ಮಾನವಂತರ ಮಗ. ಮಾನವಂತರ ಮಗ ಶಿವರಾಮ, ಮಾನವಂತರ ಮಗನೆಂದು ಪ್ರಾಣ ಒತ್ತೆ ಇಟ್ಟು ಹೋರಾಟ ಮಾಡುವ ನಿನ್ನಂತ ಸೆಂಡರೆಲ್ಲ ಕೋಣಕ್ಕಿಂತ ಕಡೆಯಾಗಿ ಹೋಗಿದ್ದಾರೆ. ಇದರ ಮೇಲಿನ ಮುಂದಿನ ವಿಚಾರ ನಿನಗೆ ಬಿಟ್ಟಿದ್ದು. ಎಷ್ಟೇ ಆಗಲಿ ನೀನು ನನ್ನ ಸೋದರತ್ತೆ ಮಗ ಅಂತ ಹೇಳ್ತಿದ್ದೇನೆ. ಸೋದರತ್ತೆ ಯಾವ ಸೋದರತ್ತೆ, ಯಾವ ಮಗ? ಏನು ಹೇಳ್ತೀವಿ ಜಯರಾಜ್? ನಿನ್ನಕ್ಕನನ್ನು ನನಗೆ ಮದುವೆ ಮಾಡಿಕೊಡ್ತೇನೆ ಎಂದು ಕೊಟ್ಟ ಮಾತನ್ನ ಬೇಲಿಗೆ ಎಸೆದು ಯಾವಾಗ ಆ ಬೇಲಿಗೆ ಬೆಂಕಿ ಹಚ್ಚಿದರೆ ಆವಾಗಲೇ ಕತ್ತರಿಸಿ ಹೋಯಿತು ನಿಮ್ಮ ಕೌಳು ಬಳ್ಳಿಯ ಸಂಬಂಧ. ಶಿವರಾಮ, ಕೊಟ್ಟ ಮಾತು ತಪ್ಪಿದ ಮಾತ್ರಕ್ಕೆ ರಕ್ತ ಸಂಬಂಧವೇ ಬೇರ್ಪಟ್ಟಿತ್ತೆಂದು ತಿಳಿಯಬೇಡ.
ಇಂದಿನ ನೋವುಗಳು ಏನೇ ಇದ್ದರೂ ನೀನು ನಮ್ಮವನೆನ್ನುವುದನ್ನು ಮಾತ್ರ ಮರೆಯಬೇಡ. ನೋಡು ಜಯರಾಜ, ನನ್ನವನು ಎಂದು ಪ್ರೀತಿಯಿಂದ ಹೇಳಿಕೊಳ್ಳುವ ನಿನ್ನಕ್ಕ ಜಯಶ್ರೀ ನಮ್ಮಿಬ್ಬರ ಮದುವೆ ಮುರಿದ ಸುದ್ದಿ ಕೇಳಿ ಯಾವಾಗ ವಿಷ ಪ್ರಾಣ ಬಿಟ್ಟಳ ಒಂದು ನಿಶಬ್ದವಾಗಿ ಹೋಯಿತು ನಿಮ್ಮ ಋಣಾನುಬಂಧ. ಎಷ್ಟು ಅರ್ಥೈಸಿ ಹೇಳಿದರು ತಿಳಿದುಕೊಳ್ಳುವ ಶಕ್ತಿ ನಿನ್ನಲ್ಲಿ ಇಲ್ಲಂದ ಮೇಲೆ ತಿಳಿಸಿ ಹೇಳುವ ಶಾಂತಿ ಇಟ್ಟು ನನಗೂ ಬೇಕಿಲ್ಲ. ನನ್ನ ವಿರುದ್ಧ ಹೋರಾಟ ಮಾಡಲು ಗಂಡಸಾಗಿ ಬರಾಬಿಟ್ಟಿದ್ದೆ. ಸತ್ಯದಲ್ಲೇ ಬರ್ತೀನಿ ಮಗನೇ, ಕಾಯ್ದು ನೋಡು. ಈ ಶಿವರಾಮ ಮನಸ್ಸು ಮಾಡಿದರೆ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. ಸ್ನೇಹಕ್ಕೆ ಬದ್ಧ ಸಮರಕ್ಕೆ ಸಿದ್ಧ. ಶಿವ, ನೀನೆಂದು ನನ್ನ ಹೆದರಿಗೆ ತೊಡೆ ತಟ್ಟಿ ಮಾತನಾಡಿದೆ ಅಂದ ಮೇಲೆ ಇಂದಿಗೆ ಹತ್ತಿತು ಈ ಜಯರಾಜನ ಮನಕ್ಕೆ ಬೆಂಕಿ. ಬಹಳ ಎತ್ತರಿಂದ ಹೊರಲಿ ನಿನ್ನ ಹೋರಾಟ. ಮುಂದೆ ಕಾದಿದೆ ನಿನಗೆ ಪ್ರಾಣ ಸಂಕಟ. ಪ್ರಾಣ ಸಂಕಟದಿಂದ ನರಳಾಡುವ ಇಲಿ ನಾನಲೇಜ ಸಮರಕ್ಕೆ ಸಿದ್ಧರಾಗಿ ನಿಂತ ರೈತ ಹುಲಿ. ಹೋಗಲೇ, ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗೋ. ನಮಸ್ಕಾರ ಜಮೀನ್ದಾರರಿಗೆ. ನಮಸ್ಕಾರ. ಬಾ ನೀತಿವಂತ, ಮನೆಯವರೆಲ್ಲರೂ ಕ್ಷೇಮವಾಗಿದ್ದಾರೆ ತಾನೆ? ಎಲ್ಲರೂ ಕ್ಷೇಮವಾಗಿದ್ದಾರೆ ಜಮೀನ್ದಾರೆ, ತಾವು ಹೇಗಿದ್ದೀರಾ? ನನಗೇನಾಗಿದೆ ನೀತಿವಂತ? ಬಿಳಿ ಜೋಳದ ರೊಟ್ಟಿ ತಿಂದು ಗಟ್ಟಿ ಮುಟ್ಟಾಗಿದ್ದೇನೆ. ಹಾ ನೀತಿವಂತ, ನನ್ನ ಹತ್ರ ಏನಾದ್ರೂ ಕೆಲಸವಿತ್ತೆ? ಹೌದು ಜಮೀನ್ದಾರೆ, ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಮಾತನಾಡು ನೀತಿವಂತ, ದೇವ ವಿಷಯವಂತ. ಅಂದರೆ ನನ್ನ ತಂಗಿ ಭೂಮಿಕಾಳ ಮದುವೆ ವಿಷಯ ಎತ್ತಿದಾಗ ನಿಮ್ಮ ಹೆಸರು ಹೇಳಿದಳು. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳಬೇಕೆಂದು ಬಂದೆ. ಅದರಲ್ಲಿ ಏನು ಬಂತು ನೀತಿವಂತ? ನೀವೆಲ್ಲರೂ ಒಪ್ಪಿದರೆ ಮುಂದೆ ನಡೆಯೋದು ನಮ್ಮ ಮದುವೆನೇ. ಆಯ್ತು ಜಮೀನ್ದಾರ್ರೆ, ನಮ್ಮ ಒಪ್ಪಿಗೆ ಇದೆ. ಆದಷ್ಟು ಬೇಗನೆ ಒಳ್ಳೆ ಮುಹೂರ್ತ ನೋಡಿ ಮದುವೆ ನಿಶ್ಚಯ ಮಾಡಿದ್ರಾತು. ನಾನಿನ್ನು ಹೋಗಿ ಬರ್ತೇನೆ ಜಮೀನ್ದಾರ್ರೆ. ಆಯ್ತು ನೀತಿವಂತ, ಹೋಗಿ ಬಾ. ಹೆಸರಿಗೆ ತಕ್ಕಂತೆ ಇವನೊಬ್ಬ ನೀತಿವಂತನೇ ನಿಜ. ಏಕೆಂದರೆ ತನ್ನ ತಂಗಿಯ ಬಯಕೆಗೆ ಎದುರಾಗದೆ ನೇರವಾಗಿ ನಮ್ಮನೆಗೆ ಬಂದು ಸರಳ ಸ್ವಭಾವದಿಂದಲೇ ತನ್ನಲ್ಲಿರುವ ಗೊಂದಲಗಳನ್ನು ಬಗೆಹರಿಸಿಕೊಂಡು ಒಪ್ಪಿಗೆಗೆ ಸಹಿ ಹಾಕಿ ಹೋದ ಎಂದ ಮೇಲೆ ಆಸ್ತಿ ಅಂತಸ್ತಿನಲ್ಲಿ ಇವನು ಬಡವನಾದರೂ ಕೂಡ ಗುಣದಲ್ಲಿ ಇವನೇ ಶ್ರೀಮಂತನು. ಇಂದಿನ ಜಗದಲ್ಲಿ ಇಂಥವರು ಸಿಗುವುದು ಅತಿ ಅಪರೂಪ. सिगरेट पीने का मजा है तू नंबर का नीचे, सिगरेट पीने का मजा है तू नंबर का नीचे, लड़की की मजा है तू कमर के नीचे. शांत
ಅಮರಾವತಿ ಎಂಬ ಸುರನಗರದಲ್ಲಿ ಆಕ್ರೋಶದ ಅರಮನೆ ಕಟ್ಟಿ ಪರನಾರಿಯರ ಪಟ್ಟದರಸ ಎನಿಸಿಕೊಂಡಿರುವ ಈ ಆದಿಶೇಷನಿಗೆ ಎದುರಾಗಿ ನಿಂತಿರುವನಲ್ಲ ಶಿವರಾಮ. ಶಿವರಾಮ್ ಕೋಲ್ಮಿಂಚಿನ ಸಂಚುಗಾರ ನಾನೆಂಬುದನ್ನು ಅರಿಯಲೇ ನನ್ನ ಶುಗರ್ ಫ್ಯಾಕ್ಟರಿಯ ಹಾಳು ಮಕ್ಕಳನ್ನು ಒಡೆದು ಗಂಡಸ್ತಾಗಿವೆಯಲ್ಲ, ಆ ನಿನ್ನ ಗಂಡಸ್ತನಕ್ಕೆ ನಾನು ಸವಾಲು ಹಾಕಿ ತೊಂಡೆ ಹಣ್ಣಿನಂತಿರುವ ನಿನ್ನ ಪ್ರೀತಿಯ ಭೂಮಿ ಕಾಳನ್ನು ನನ್ನ ಬಂಡಲಾಟಕ್ಕೆ ಎಳೆದುಕೊಂಡು ಕೊಂಡು ಬೇರುಂಡನಾಗಿ ನಿಂತು ನಿನ್ನ ವಂಶವನ್ನೇ ಸರ್ವನಾಶ ಮಾಡಲಿದ್ದರೆ ನನ್ನ ಹೆಸರು ಆದಿಶೇಷನೇ ಅಲ್ಲ. ಯಾಕಂದ್ರ ನಮ್ಮ ಆದಿ ಸಾವುಕಾರ ಒಂದು ನಿಮ್ಗೆ ಪರ್ಸನಲ್ ಆಗಿ ಒಂದು ಗಿಫ್ಟ್ ಕಟ್ ಕಳ್ಸ್ಯಾರ್ರಿ, ಅದಕ್ಕ ನಿಮ್ ಜೋಡಿ ಮಾತಾಡಿ ಕೊಟ್ಟು ಹೋಗ್ಬೇಕಂತ ಹೇಳಿ ಕರ್ಕೊಂಡು ನೋಡ್ರಿ ಅದಿಗೆ. ಏನು ಕೃಷ್ಣಪ್ಪ, ನಿಮ್ಮ ಆದಿ ಸಾಕರ್ ಗಿಫ್ಟ್ ಕೊಟ್ರಂದ ಮಾತ್ರಕ್ಕೆ ತೆಗೆದುಕೊಂಡು ಬಂದ್ರಿಲ್ಲ, ಕಾರಣವಾದ್ರೂ ಏನು? ಕಾಣ್ ಐತು ತಂಗಿ, ಕಾಣ್ ಐತೆ. ಕಾಣ್ ಇಲ್ದ ಕಣ್ಕಿ ಕೊಡಕ್ ಹೆಂಗ್ ಬರತ್ತ, ಹುಣ್ಣ ಇಲ್ದ ಅಂದ್ಮ್ಯಾಗ ಬ್ಯಾಳಿ ಹೋಳಿಗೆ ಮಾಡಕ್ ಬರಗಲ್ಲ. ಹಂಗಂದ ಮ್ಯಾಲ ಕಟ್ ಕಳಿಸಿರುವ ಈ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಈ ಡೈಮಂಡ್ ನೆಕ್ಲೆಸ್. ಕೃಷ್ಣಪ್ಪ, ಎಚ್ಚರತೆ ಮಾತಾಡಬೇಡ. ಈ ನೆಕ್ಲೆಸ್ ಕೊಟ್ಟ ಕಾರಣನು ಸ್ವಲ್ಪ ಬಿಡಿಸಿ ಹೇಳು. ನೋಡುವ ತಂಗಿ, ನಮ್ಮ ಅಲಿ ಸೌಕರ್ಯ ನೀನ್ ಬಾಳ್ ನಿನ್ನ ಪ್ರೀತಿ ಮಾಡಕತ್ತಾರಂತ, ಅದಕ್ಕ ಮೊದಲನೇ ಪ್ರೀತಿ ಕಾಣಿಕತ್ತಿ ಈ ಡೈಮಂಡ್ ನೆಕ್ಲೆಸ್ ಕಟ್ ಕಳಿಸ್ಯಾರ. ತಗೋರೋ ತಂಗಿ, ತಗೋ. ಬೆಂಕಿ ಹಚ್ಚು ನಿನ್ನ ಡೈಮಂಡ್ ನೆಕ್ಲೆಸ್ಗೆ. ಏನು ಪ್ರೀತಿ ಪ್ರೇಮದಾಟಕ್ಕೆ ಈ ಬಂಗಾರ ಆಭರಣ ಇಟ್ಟುಕೊಂಡು ಪ್ರೀತಿ ಮಾಡೋದ ಮಾಡೋಂತ ಹೇಳ್ತೇನೋ ಮುದಿಯ? ತಾಳುವ ತಂಗಿ ತಾಳೆ, ನಿನ್ನ ಸಿಟ್ಟು ಅನ್ನೋದು ತುದಿ ಮುಗಿನ ಮೇಲೆ ನೋಡ. ಬರೀ ಬಂಗಾರ ತಗೊಂಡು ನಮ್ಮ ಸಾವುಕಾರ ಪ್ರೀತಿ ಮಾಡಂದಿಲ್ಲ, ನಾನು ಪ್ರೀತಿ ಮಾಡಂದಿಲ್ಲ. ಪ್ರೀತಿ ಗುರುತು ಅಷ್ಟ ಕೊಟ್ಟು ಹೋಗಕ್ ಬಂದೇನೆ. ನೋಡು ಕೃಷ್ಣಪ್ಪ, ಪ್ರೀತಿ ಪ್ರೇಮದಾಟಕ್ಕೆ ಪ್ರೀತಿಸುವ ಹೆಣ್ಣು ನಾನಲ್ಲ. ಬೇಡ, ಈ ನೆಕ್ಲೆಸ್ ನನಗೆ ಬೇಡವೋ ಮುದಿಯ? ತೆಗೆದುಕೊಂಡು ಹೋಗಿ ನಿನ್ನ ಸಾಕರ್ ಮುಖದ ಮೇಲೆ ಬಿಸಾಕು. ತಾಳುವ ತಂಗಿ ತಾಳೆ, ನಿನಗ ಮನಸ್ಸಿಲ್ಲ ಅಂದ ಮ್ಯಾಲ ನನಗೇನಾಗೈತಿ ಒತ್ತಾಯ ಮಾಡೋ ಅರ್ಕತ್ತ. ಅಲ್ಲಿ ನಮ್ಮ ಆದಿ ಸಾವುಕಾರ ಬರಕತ್ತಾರ, ಇನ್ನು ಮುಂದ ನಿಮಗ್ ಬಿಟ್ಟಿದ್ದ ಅವ್ರಿಗೆ ಬಿಟ್ಟಿದ್ದ. ಯಾಕಂದ್ರ ಆಕಾಶ ನೋಡೋರ್ ನೀವಾದ್ರ ಭೂಮಿ ನೋಡೋ ನಮ್ ಸಾವುಕಾರ ಅಕ್ಕಾರ. ನಿಮ್ಮಿಬ್ಬರ ಮಧ್ಯೆ ನಂಗೆ ಯಾಕೆ ಬೇಕವ ಈ ಗೊತ್ತಾಟಪ್ಪನಗಾದ್ಲ? ನಾನು ಜಗ ಖಾಲಿ ಮಾಡ್ತೇವೆ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಯಾಕೆ ಭೂಮಿಕಾ, ಈ ನಿನ್ನ ನಲ್ಲ ಕೊಟ್ಟ ಪ್ರೀತಿಯ ಕಾಣಿಕೆ ನಿನ್ನ ಮನಸ್ಸಿಗೆ ಬೇಡವಾಯಿತೆ? ಬೇಡ ಆಗೋದ್ರಲ್ಲಿ ಏನಿದೆ? ನೀವು ಕೊಡಲು ನೀವ್ಯಾರು, ಸ್ವೀಕರಿಸಲು ನಾನ್ಯಾರು? ಅದನ್ನೇ ಬಿಚ್ಚಿ ಹೇಳುವೆ ಕೇಳು ಭೂಮಿಕಾ. ನಿನಗೆ ಪ್ರೀತಿಯ ಕಾಣಿಕೆ ಕೊಡಲು ಇಚ್ಛೆ ಪಟ್ಟ ನಾನು ನಿನ್ನನ್ನು ಪ್ರೀತಿಸುತ್ತಿರುವ ಪ್ರೇಮ ಲೋಕದ ಕನಸುಗಾರ. ಇದಕ್ಕೆ ನೀವೊಪ್ಪಿ ಹೃದಯದ ಬಾಗಿಲು ತೆಗೆದರೆ ಅದಕ್ಕೆ ನಾವು ಉಣಬಡಿಸುವೆ ಪ್ರೀತಿ ಭಾವಗಳ ಸವಿಸಾರ. ಪ್ರೀತಿ ಅಂದ್ರೆ ನನಗೆ ಆಗುದಿಲ್ಲ ಆದಿಶೇಷ. ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡಿ. ಪ್ರೀತಿ ಎಂಬುದು ಒತ್ತಾಯದಿಂದ ಪಡೆಯೋದಲ್ಲ ಭೂಮಿಕಾ. ತಾನಾಗೆ ಹುಟ್ಟಿ ಹೃದಯದಿಂದ ಹೊರದು ಹೊರಸೂಸಿ ಹೊರಹೊಮ್ಮಿದಾಗಲೇ ಅದುವೇ ನಿಜವಾದ ಪ್ರೀತಿ, ನಿಜ ಮನಸ್ಸಿನ ಪ್ರೀತಿ.
ನಿಜ ಮನಸ್ಸಿನ ಪ್ರೀತಿ ಮಾತಿನಲ್ಲಿ ಮೋಡಿ ಮಾಡಿ ಹೆಣ್ಣಿಗೆ ಮೋಸ ಮಾಡಿ ಅವನನ್ನು ಕೈ ಬಿಟ್ಟು ಹೋಗುವುದು ನಿಜ ಮನಸ್ಸಿನ ಪ್ರೀತಿ. ಮದುವೆ ಆಗ್ತೀನಂತ ಹೇಳಿ ಅವಳನ್ನು ನಡು ನೀರಲ್ಲಿ ಬಿಟ್ಟು ಹೋಗೋದು ನಿಜ ಮನಸ್ಸಿನ ಪ್ರೀತಿ. ಹಾಗೆ ಅವಳಿಗೆ ನಿನಗೇನು ಬೇಕಾದ್ರೂ ಕೊಡ್ತೀನಿ, ನಿನ್ನ ದೇಹ ಸುಖಪಟ್ಟು ಅವಳ ಹತ್ರ ಇರುವ ಹಣವನ್ನು ದೋಚಿಕೊಂಡು ಹೋಗಿ ನೀನು ಬೇಡ, ನಿನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳಿ ಹೋಗುದು ನಿಜ ಮನಸ್ಸಿನ ಪ್ರೀತಿನ. ನನ್ನನ್ನು ನಂಬಿಸಿ ಹಾಗೆ ಹೆಣ್ಣಿಗೆ ಮೋಸ ಮಾಡಿ ಹೋಗುದು, ಈ ಸಮಾಜದಲ್ಲಿ ನಿಮ್ಮಂತ ಕೆಟ್ಟ ಪರಪುರುಷರು ಮಾಡುವುದು ನಿಜ ಮನಸ್ಸಿನ ಪ್ರೀತಿ. ನನ್ನಂತ ಹೇಸು ಪುರುಷರ ಪ್ರೇಮ ಲೀಲೆ ಅಷ್ಟೇ ಯಾಕೆ ಭೂಮಿಕಾ? ನಿನ್ನಂತ ವಲಸು ಸ್ತ್ರೀಯರ ಪ್ರೀತಿ ಪವಾಡಗಳೆಷ್ಟಿಲ್ಲ ಈ ನಿನ್ನ ಪ್ರೇಮ ಲೋಕದಲ್ಲಿ. ಕಂಡ ಕೆಲಸಕ್ಕೆಂದು ಹೋದಾಗ ಮಿಂಡನೊಂದಿಗೆ ಮಿಂದೆದ್ದು ಬರುವ ಬಂಡ ರಂಡೇರಷ್ಟಿಲ್ಲ ಈ ನಿನ್ನ ಪ್ರೇಮ ಲೋಕದಲ್ಲಿ. ತವರ ಮನೆಯಲ್ಲಿದ್ದಾಗ ಒಬ್ಬನನ್ನು ಪ್ರೀತಿಸಿ ಗಂಡನ ಮನೆಗೆ ಹೆಜ್ಜೆ ಇಟ್ಟು ಹಬ್ಬಕ್ಕೆ ಬಂದಾಗ ಮಾತ್ರ ಭೇಟಿ ಕೊಡುವ ಆಧಾರದ ಸೂರ್ಯರಷ್ಟಿಲ್ಲ ಈ ನಿನ್ನ ಪ್ರೇಮ ಲೋಕದಲ್ಲಿ. ಪ್ರಿಯತಮನ ಭೇಟಿ ಎಂದು ಬಸ್ ನಲ್ಲಿ ಹೋಗುವಾಗ ಪಕ್ಕದಲ್ಲಿ ಕುಳಿತ ಯುವಕನಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು 3 ದಿನದ ಮೆಸೇಜ್ ಚಾಟಿಂಗ್ ನಲ್ಲಿ ಗೇರು ಹಾಕಿ ಪ್ರೀತಿಯ ಬೇರು ಇಳಿಸುವ ವಲಸು ರಂಡೇರಷ್ಟಿಲ್ಲ ಈ ನಿನ್ನ ಪ್ರೇಮ ಲೋಕದಲ್ಲಿ. ಕಾಲೇಜ್ ನಲ್ಲಿ ಇದ್ದಾಗ ಒಬ್ಬ, ಕಾಲೇಜ್ ಮುಗಿದು ನಾಲೇಜ್ ಬಂದ ಮೇಲೆ ಮತ್ತೊಬ್ಬ ಅಂತ ಪ್ರೀತಿಯಲ್ಲಿ ಮೋಸದಾಟ ಆಡುವ ಮಾಯಾ ಜಿಂಕೆಗಳೆಷ್ಟಿಲ್ಲ ಈ ನಿನ್ನ ಪ್ರೇಮ ಲೋಕದಲ್ಲಿ. ಇಷ್ಟೇ ತಾನೇ ನಿನ್ನ ಹೊಲಸು ಸ್ತ್ರೀಯರ ಪ್ರೀತಿ ಪವಾಡ. ಹಲೋ ಮಿಸ್ಟರ್, ಈ ಸಮಾಜದಲ್ಲಿ ಕೆಟ್ಟ ಸ್ತ್ರೀಯರಿದ್ದಾರೆ, ಕೆಟ್ಟ ಪುರುಷರಿದ್ದಾರೆ, ಆದ್ರೆ ಎಲ್ಲರೂ ಅಂತವರೇ ಇರುವುದಿಲ್ಲ. ಒನ್ಸ್ ಮೋರ್ ಭೂಮಿಕಾ, ಒನ್ಸ್ ಮೋರ್. ನಾ ಬಿಗಿದ ಭಾಷಣ ನಿನ್ನ ಮನ ಮುಟ್ಟಿ ತಂದ ಮೇಲೆ ಮತ್ತಾಗೆ ಟೈಮ್ ವೇಸ್ಟ್ ಮಾಡ್ತೀಯ ಬಾರಾಣಿ. ಈ ನನ್ನ ಪ್ರೇಮ ಕಾಣಿಕೆ ಸ್ವೀಕರಿಸಿ ಹೃದಯ ತುಂಬಿ ಆಡುವ. ಬೇಡ ವಿಶೇಷ ಇಲ್ಲ, ಪ್ರೀತಿ ಪ್ರೇಮ ಅಂದ್ರೆ ನನಗೆ ಇಷ್ಟ ಇಲ್ಲ. ಅದ್ರಲ್ಲೂ ನಿನ್ನ ಜೊತೆ ನೆನೆಸಿಕೊಂಡ್ರೆ ಸತ್ಯ ಹೋಗುವಂತ ಆಗುತ್ತಿದೆ ನನಗೆ. ಆಕಸ್ಮಿಕವಾಗಿ ನನಗೆ ಏನಾದ್ರು ಗೊತ್ತಾದ್ರೆ ನನ್ನ ಪ್ರಾಣನೇ ತೆಗೆದು ಬಿಡ್ತಾರೆ. ಪ್ರೀತಿ ದಾರೆ ಎರೆಯುವ ಈ ಸರದಾರ ನಿನ್ನ ಪಕ್ಕದಲ್ಲಿರುವಾಗ ಭಯ ಯಾಕೆ ಭೂಮಿಕಾ? ಯಾರಿಗೂ ಗೊತ್ತಾಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ, ಓಕೆನಾ? ಆಯ್ತು ಅತಿಶೇಷ, ಆದ್ರೆ ನನಗೇಕೋ ಮುಜುಗರ ಆಗ್ತಾ ಇದೆ. ಮುಜುಗರ ಮಾಡಿಕೊಳ್ಳುವ ಪ್ರಸಂಗವಾದ್ರೂ ಏನಿದೆ ಚಿನ್ನ? ನಿನ್ನ ಮನಸ್ಸಿನ ಗೊಂದಲವನ್ನು ಬಿಚ್ಚಿ ಹೇಳಿದರೆ ನಾನು ಬಗೆಹರಿಸುತ್ತೇನೆ. ಬಗೆಹರಿಸುವಂತದಲ್ಲ, ಅದು ಕಾಲು ಜಾರದ ಕರ್ಮ. ಅಂದರೇನು ಭೂಮಿಕಾ ನಿನ್ನ ಮಾತಿನ ಒಳಮರ್ಮ? ಅಂದರೆ ಅವತ್ತು ನೀನು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಾಗ ಶಿವರಾಮ್ ಬಂದು ನನ್ನ ಕಾಪಾಡ್ದ, ಅವನ ಮೇಲೆ ನನ್ನ ಮನಸ್ಸು ತೆಗ್ತೀನಿ. ಈ ವಿಷಯ ನಮ್ಮ ಅಣ್ಣಂದರಿಗೆ ಹೇಳಿದಾಗ ಮದುವೆ ನಿಶ್ಚಿತಾರ್ಥವನ್ನು ಅವರು ಮಾಡಲು ಸಿದ್ಧರಾಗಿದ್ದಾರೆ. ನಾನು ನಿನ್ನನ್ನು ಮದುವೆ ಮಾಡಿಕೊಂಡು ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವ ಹುಚ್ಚು ಕನಸು ಕಂಡಿಲ್ಲ ಭೂಮಿಕಾ. ಮನಸಾರೆ ನಿನ್ನನ್ನು ಪ್ರೀತಿಸಿ ನಿನ್ನ ಪ್ರಿಯತಮನಾಗಿರಬೇಕೆಂದು ಬಯಸಿದ್ದೇನೆ ಅಷ್ಟೇ. ಆದ್ರೆ ಹಾಗಾದ್ರೆ ನಮ್ಮಿಬ್ಬರ ಪ್ರೀತಿ ವಿಷಯ ಯಾರಿಗೂ ಗೊತ್ತಾಗಬಾರದು. ಓಕೆ ಭೂಮಿಕಾ, ಓಕೆ. ತೆಗೆದುಕೋ, ಪ್ರೀತಿಯಿಂದ ತಂದ ಈ ಡೈಮಂಡ್ ನೆಕ್ಲೆಸ್ ಮೊದಲು ನಿನ್ನ ಕೊರಳಿಗೆ ಹಾಕಿಕೋ. ಆಗ್ತಾ ಇದೆ ನನಗೆ. ಆಕಾಶದ ಅಂಗಳದಲ್ಲಿ ಮನಶೋಭಿಸುತ್ತಿರುವ ಹುಣ್ಣಿಮೆಯ ಚಂದ್ರನ ಪ್ರತಿಬಿಂಬದಂತೆ ಕಾಣುತ್ತಿರುವ ಭೂಮಿಕಾ. ಇದೇ ಸ್ವೀಟ್ ಮೂಮೆಂಟ್ ಅಲ್ಲಿ ಒಂದು ಲವ್ ಸಾಂಗ್. Thank you.
कभी कालिदास आनंद शकुंतले आनंद शकुंतले आनंद शकुंतले कभी ಅದೇ ನಾನು ಬಂದು ತುಂಬಾ ಹೊತ್ತಾಯ್ತು. ಮನೇಲಿ ಹಣ್ಣು ನನ್ನ ದಾರಿ ಕಾಯ್ತಾ ಇರ್ತಾರೆ. ನಾನು ಹೋಗಿ ಬರ್ಲಿ. ಹೋಗಿ ಭೂಮಿಕಾ, ಹೋಗಿ ಬಾ. ಪ್ರೀತಿ ಪ್ರೇಮ ಪುಸ್ತಕದ ಬಾಧ್ಯಕ ಈ ಕಡೆ ಸರ್ಪದ ಎದುರಿಗೆ ಗರುಡನಂತೆ ಹಾರಾಡುವ ಶಿವರಾಮ, ನಿನ್ನ ಜೀವನದ ಕನಸಿನ ಗೋಪುರವಿಂದು ಕೊಳಚಿ ಬೀಳುವಂತೆ ನಾ ಮಾಡಿದ್ದಾಯ್ತು. ಮುಂದೆ ನಿನ್ನ ಮಡದಿಯಾಗುವ ಭೂಮಿಕಾ ಈಗ ನನ್ನ ಹೆಗಲೇರಿದ ಪ್ರೇಮ ಹಕ್ಕಿ, ಆ ಪ್ರೇಮ ಹಕ್ಕಿಯ ಕುಕ್ಕವನ್ನು ಮೋಸಿ ಎತ್ತು ರೋಷದಿಂದ ಆತೊರೆದು ಹಾರಾಡುವ ನಿನ್ನ ಬಲಿತ ರೆಕ್ಕೆಗಳನ್ನು ಕೆತ್ತು ಬಿಸಾಕದಿದ್ದರೆ ಕೆಚ್ಚನೆಯ ಕಳನಾಯಕ ಆದಿಶೇಷನೇ ನಾನಲ್ಲ. ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಾಯಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಗುರುಗಳರಿಯದು ಸರಸ ಸಂಗೀತದ ಗುರುಗಳ ಅರಿಯದು ಬರದೆ ಬಾರಿಸದಿರು ತಂಬೂರಿ ಬರದೆ ಲತಾಯಿ ತಂಬೂರಿ ಬರದೆ ಬಾರಿಸದಿರು ತಂಬೂರಿ. ಆ ಜಗದಾಗ ಬಲ ಇಲ್ಲ, ಈ ಜಗದಾಗ ಬಲ ಐತಿ. ಕತ್ತೆಗೆ ಕೋಡಿಲ್ಲ, ಕೋಡಿಗೆ ಅಲ್ಲಿಲ್ಲ, ಸತ್ಯಣಕ ಜೀವ ಎಲ್ಲ ಸುಡುಗಾಡದವ್ರು ತಗೊಂಡು ಹೋಗಿದ್ದಾರೆ ಬರ್ರ ವಶ. ಜೈ ಬಸಕೊಂಡೇಶ್ವರ, ಹೊಟ್ಟೆ ಕಿಚ್ಚೇಶ್ವರ, ಸುಳ್ಳೇಶ್ವರ, ಮೂಸೇಶ್ವರ. ಈ ವರ್ಷದ ಜಾತ್ರೆಗೆ ನಮ್ಮ ಗುಸಲ್ಕಂಡ ಮಹಾರಾಜರ ಬಾಯಾಗ ಹುಡುಗ ಹುಡುಗಿ ಪ್ರತಿಭೆಗೆ ಬಹಳ ವಿಪರೀತ ವಾಕ್ಯ ಬಂದವ್ರಿ ಅಂತ ತಿಳಿಸ್ಬೇಕಂತ ನಾನು ನಿಮ್ಮೂರಿಗೆ ಬಂದೇನೆ.
ಚಿತ್ತು ಕೊಟ್ಟು ಕೇಳ್ರಿ, ಕಿವಿ ಕೊಟ್ಟು ಕೇಳ್ರಿ. ಈಗಿನ ಕಾಲದಾಗ ಹುಡುಗಿ ಪ್ರೀತಿ ಅಂದ್ರ ಚರಂಡಿಗಂತ ಹೊಲಸಾಗೈತೆ. ಯಾಕಂದ್ರ 3 ತಿಂಗಳಿಗೊಬ್ಬ ಲವರ್ ಚೇಂಜ್ ಮಾಡೋ ಹೆಣ್ಣು ಹೇಳಕ್ ಹೆಸರಿಲ್ಲ ಗುಡಿ ಪಾಲಾಗೈತೆ. ಗಂಡನ ಕಣ ತಪ್ಪಿಸಿ ಮಿಂಡಾಗ ಮಿಸ್ ಕಾಲ್ಗಳು ಹೆಣ್ಣಿಗೆ ಡೈವರ್ಸ್ ಆಗೈತಿ. ಬಾಜು ಮನೆಗೆ ಹೋಗಿ ಕೈ ಹಿಡಿತಕ್ಕರ್ ಬೀಳ್ಬಾರ್ ಜಾಗದಾಗ ಹುಳ ಬೀಳ್ತೈತೆ. ಬಂಟ ಮಾರಿನ ಮಂದಿನೆಲ್ಲ ಮೋಡಿ ಮಾಡಿ ಬಂಟ ನಂಗ ಊರ್ ಸುತ್ತ ನನ್ನ ಮಕ್ಕಳಿಗೆಲ್ಲ ಬರ್ಬಾರ್ದು ರೋಗ ಬರ್ತೈತೆ. ಹೇಳಿದ್ರ ಹೇಳ್ಕೊಂತ ಇರ್ಬೇಕು ಅನಸ್ತೈತಿ, ಕೇಳಿದ್ರ ಕೇಳ್ಕೊಂತ ಇರ್ಬೇಕು ಅನಸ್ತೈತೆ, ಬರದ್ರ ಬರ್ಕೊಂತ ಹೋಗ್ಬೇಕು ಅನಸ್ತೈತಿ ನಮ್ಮ ಬಸವರಾಜ್ ಕವಿಗಳಿಗೆ. ಅದಕ್ಕ ಜಗದ ಜನರೆಲ್ಲ ಜೊತೆಗೆ ನಡಿಬೇಕಂತ ನಮ್ಮ ಗುರುವಿನ ಆಜ್ಞೆ ಆಗೈತೆ. ನಮಸ್ಕಾರ ಸಾಧು ಸತ್ಪುರುಷರಿಗೆ. ನಮಸ್ಕಾರ. ಮಂಗಳವಾಗಲಿ ಬಾವಮಗು. ಹಾಗಾದ್ರೆ ತಾವು ಯಾವ ಶ್ರೀಮಠದ ಸ್ವಾಮೀಜಿಗಳೆಂದು ಕೇಳಬಹುದು? ನೋಡು ಮಗು, ಶ್ರೀಮಠದ ಸ್ವಾಮೀಜಿ ನಾನಲ್ಲ. ನಮಗೆ ಸ್ಥಿರವಾದ ಮಠಗಳೂ ಇರುವುದಿಲ್ಲ. ಊರೂರು ಅಲಿಯುತ್ತ ಭಕ್ತರ ಭವಿಷ್ಯಗಳಿದ್ದು ಸಮಾಜ ಸುಧಾರಿಸುವುದೇ ನಮ್ಮ ಉದ್ದೇಶ. ಹಾಗಾದ್ರೆ ನಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ನೋಡಿ ಹೇಳ್ರಿ ಸ್ವಾಮೀಜಿಗಳ. ನೋಡುತ್ತೇನೆ ಮಗು, ಆದ್ರೆ ನೀವು ನಮ್ಮ ಗುರುವಿನ ಆಜ್ಞೆಯನ್ನು ಒಪ್ಪಿಕೊಳ್ಳಬೇಕು. ಯಾವ ಅಜ್ಞೆಂದು ಹೇಳ್ರಿ ಗುರುಗಳ. ಮನಸಾರೆ ಒಪ್ಪಿ ಆ ಗುರುವಿನ ಗುಲಾಮನಾಗುತ್ತೇನೆ. ಆಯ್ತು ಮಗು, ನಿನ್ನ ಭವಿಷ್ಯದಲ್ಲಿ ಒಳ್ಳೆಯದು ಬರ್ಬೋದು, ಕೆಟ್ಟದ್ದು ಬರ್ಬೋದು. ಆದ್ರೆ ನೀನು ಮನಸ್ಸಿಗೆ ನೋವು ಮಾಡಿಕೊಳ್ಳಬಾರದು. ಭವಿಷ್ಯ ಎಂಬುದು ಬ್ರಹ್ಮನ ಬರ ಅಲ್ಲ ಸ್ವಾಮೀಜಿ. ವಿದ್ಯೆ ವಿಷಯ ವಿದ್ಯೆಗೆ ಹೇಳಿದರೆ ನಮ್ಮ ಮನಸ್ಸಿಗೆ ಏನು ನೋವು ಮಾಡ್ಕೊಳ್ಳೋದಿಲ್ಲ. ಆಯ್ತು ಮಗು, ಆದ್ರೆ ಕೇಳುವಂತನಾಗು. ಹಾಗಾದ್ರೆ ಹೇಳುವಂತವರಾಗಿ ಮಹಾಸ್ವಾಮೀಜಿ. ದೊಡ್ಡ ಮನಸ್ಸು ನಿಂದ ಐತಿ, ಅಣ್ಣ ಹಾಕೋ ಗುಣ ಐತಿ. ಆದ್ರ ಕೈಯಾಗ ಲಕ್ಷ್ಮಿ ಹೊಟ್ಟನೆಲ್ಲ ಹೊಟ್ಟೆ ಕಿಚ್ಚಿನ ವಕ್ರದಷ್ಟೇ ನಿನ್ನ ಮ್ಯಾಲೆ ಐತಿ. ನೀನು ಮಾಡೋ ಕೆಲಸ ನಿನ್ನ ಕೈ ಹಿಡಿಯಕದೈತಿ. ಅದ್ ಹೊತ್ತ ಬಿಡ್ಬೇಡ ಅಯ್ಯಪ್ಪ. ಬಿಟ್ರ ನಿನಗ ಕೆಟ್ಟಗಳಿಗೆ ಕಾಲ್ಕೊಂಡೈತಿ. ಅರ್ಥ ಆಯ್ತು ಬಿಡ್ರಿ ಸ್ವಾಮಿಯರ. ನಾ ಮಾಡೋ ಜೆಸಿಬಿ ಆಪರೇಟರ್ ಕೆಲಸ ಯಾವತ್ತಿಗೂ ಕೈ ಬಿಡೋದಿಲ್ಲ ಅಂದಂಗ ನಮ್ ಜೀವನದ ಸ್ವಲ್ಪ ನೋಡಿ ಹೇಳ್ರಲ್ಲ. ಅಲ್ಲಿ ಹಬ್ಬ ನಿನ್ನ ಜೀವನದ ಬಗ್ಗೆ ಹೇಳ್ಬೇಕು ಅಂದ್ರ ಚಿತ್ತಿಗೆಡ್ಸೋ ಚೋರಿ ಇರ್ಕೊಂಡು ನಿನ್ನ ಮ್ಯಾಲೆ ಐತಿ. ನೀನು ವಾಸ ಮಾಡೋ ಊರೊಳಗಿನ ಹುಡುಗಿ ಗುಂಗು ನಿನ್ನ ತಲೆಯಾಗೋಕೈತಿ. ಬೆನ್ನತ್ತಿ ತಿರುಗಿ ನಿನಗ್ ಬರ್ಬಾರ್ದು. ಗೊತ್ತೊಂದು ಬರ್ತೇಪ್ಪ, ಗೊತ್ತೊಂದು ಬರ್ತಾ. ಆಪತ್ನ ಏನು ದಾಟುವಂಗ ಪರಿಹಾರ ಹುಡುಕೇರಿ ಅಪ್ಪಳ. ಹುಡ್ಕೋದ್ ಯಾಕೆ ಮಗು, ಅದಕ್ಕೆ ಪರಿಹಾರ ನನ್ನ ಹತ್ರನೇ ಐತಿ. ಸ್ವಲ್ಪ ಕರ್ಮದ ಖರ್ಚಾಗತ್ತ, ಸ್ವಲ್ಪ ಪೂಜೆ ಸಮ ತಂದು ಕೊಡಬೇಕು ನೋಡಪ್ಪ. ಕರ್ಮದ ಖರ್ಚು ಬೇಕಾದಷ್ಟಾಗಲಿ ಹೇಳ್ರಿ. ಪೂಜೆ ಸಮ ಏನಂತ ಬೇಕಲ್ಲ ಹೇಳ್ರಿ. ಎಷ್ಟು ಬರ್ಕೋತೇನೆ ಹೇಳ್ತೇನೆ. ಬರೆದುಕೋ ಪೆನ್ ತಂದ್ರೆ ಗಪ್ರಿ ಸರ ಇರ್ಲಿ ಹೇಳ್ರಿ. ಮೊಬೈಲ್ ರೆಕಾರ್ಡಿಂಗ್ ಬರ್ಕೋತೇನೆ ಹೇಳ್ರಿ. 2 ತೆಂಗಿನಕಾಯಿ, ನೋಡ್ರಿ. 1 ಕೆಜಿ ಗಾಂಧಿ ಎಣ್ಣೆ, ನೋಡ್ರಿ. 1 ಕಾಟೋ ಮಸಾಲ ಪ್ಯಾಕೆಟ್, ನೋಡ್ರಿ. 5 ರೂಪಾಯಿ ಉಪ್ಪು, 10 ರೂಪಾಯಿ ಖಾರ, ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಅರ್ಶಿನ ಪುಡಿ. ಮತ್ತೆ ಏನ್ ಬೇಕ್ರಿ? ಮತ್ತೇನಿಲ್ಲ, ಇಷ್ಟ ತಗೊಂಡ್ಬಿಡ ಸಾಕು. ನಿಲ್ರಿ ಅಪ್ಪಳ. ಮುಖ್ಯವಾದ ಐಟಮ್ಸ್ ಬಿಟ್ಟು ಅಲ್ಲ. ಯಾವ ಐಟಮ್ ಬರ್ತಾ? ಒಂದು ಚವರಿ ಕೋಳಿ, 1 ಕ್ವಾರ್ಟರ್ ಸರಯ ಕಲಬುರಗಿ ಬಾರ್ನಾಗ ಆರ್ಡರ್ ಮಾಡಿ ಬರ್ರಿ. ಶಾಂತಂ ಪಾಪಂ ಶಾಂತಂ ಪಾಪಂ. ನೀನು ತಿಳಿದುಕೊಂಡ ಹಾಗೆ ಸಾರಾಯ ಕುಡಿದು ಮಾಂಸಾಹಾರಿ ಸೇವಿಸುವ ಡಂಗಿಸಾದ ನಾನಲ್ಲ ಭಕ್ತ. ಆದ್ರೆ ಕೋಳಿ ಮಾತ್ರ ಬೇಕು. ಕೋಳಿ ಅಷ್ಟ ಹಾಕ್ರಿ ಅಪ್ಪಳ. ಕುದಿಸಿ ಕಾಟೋ ಮಸಾಲೆ ಹಾಕಿ ಕೊಟ್ಬಿಟ್ಟು ಬರ್ರಿ ಇಂದ ತಿಂದ್ರಿ. ಅಪಶಕುನ ಅಪಶಕುನ ಈಗೆಲ್ಲ ಮಾತನಾಡಬಾರದು ಭಕ್ತ. ಕೋಳಿ ರಕ್ತದಿಂದ ನಮ್ಮ ಕುಲದೇವತೆಗೆ ಅಭಿಷೇಕ ಆಗಬೇಕು. ಇದು ನಮ್ಮ ಪೂರ್ವಜರಿಂದ ಬಂದ ನಿಯಮ. ಆಯ್ತು ಹೇಳ್ರಿ. ಇವನ್ನೆಲ್ಲ ತೆಗೆದುಕೊಂಡು ಎಲ್ಲಿಗೆ ಬರ್ಬೇಕು? ಅಲ್ಲಿ ತುತ್ತ ತುದಿಯ ಗುಡ್ಡದ ಮೇಲಿರುವ ನಮ್ಮ ಬಸವಣ್ಣ ಮಹಾರಾಜರ ಆಸ್ಥಾನಕ್ಕೆ ಬರಬೇಕು. ನೀನು ಬರುವ ದಿವಸ ರವಿವಾರ ಗಂಡ ಅಮಾವಾಸ್ಯೆ ಇರಬೇಕು. ಅಂದಾಗ ನೀನು ಕಾರ್ಯಸಿದ್ಧಿಯಾಗಿದೆ. ನಾ ಇನ್ನು ಹೋಗಿ ಬರುವೆ ಭಕ್ತ. ಏನ್ರಿ ಸ್ವಾಮೀಜಿ? ನನಗೆ ತಿಳಿದಿಲ್ಲಂತ ಮಾಡೇನ್ರಿ ಮಾತೆ ಮಂಗೇರ್ ಮಗ. ನಿತ್ಯಾನಂದ ಸ್ವಾಮಿ, ಸತ್ಯಾನಂದ ಸ್ವಾಮಿ ಅಂತ ಸುಳ್ಳಿ ನಿಂತಲೇ ನೀರ್ ತೆಗೆಯೋ ನಿಜವಾದ ಪವಾಡ ಪುರುಷರ ಹೆಸರಿಗೆ ಕಳಂಕ ತರಂತ ಡೊಂಗಿ ಸ್ವಾಮಿ ರೆಸ್ಟ್ ನೋಡಿಲ್ರಿ ಏನಾಯ್ತು ಜಗದಾಗ? ಟಿವಿನಾಗ ಪೇಪರ್ನಾಗ ಅಂತ ಹೋಗಿ ಇಂತ ಲೋಕಲ್ ಚಾಪ್ ಸಾಧು ವರ್ಷಕ್ಕೆ ಮರಳಗವಲ್ರಿ ಕಾಂತೇಶ. ಎಲ್ಲಿರುವೆ ಎಲ್ಲ ಬಂತಲ್ರಿ ಇಲ್ಲೇ ನಮ್ಮ ಮಾಸ್ಟರ್ ಪೀಸ್
ಬರ್ರಿ ಬರ್ರಿ ಬಾಳ ಬಂಗಾರ ನೀನು ಹರಿಯ ಸಿಂಗಾರ ನೀನು ಬಾಳ ಬಂಗಾರ ನೀನು ಹರಿಯ ಸಿಂಗಾರ ನೀನು ನಿನ್ನ ಕೈಲಾಡು ಬಂದೆ ನಾನಯ್ಯ ನಾನಯ್ಯ ಬಂದೆ ನಾನಯ್ಯ ಕನಸನ 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 ನಾನಯ್ಯ ಬಂದೆ ನಾನಯ್ಯ ಮ್ಯಾಗಿನ ಓಣಗದ ತಮ್ಮ ಮಾಲ ನಡ್ಕೊಂತ ಒಂಟರ ಜಂಪ ಹೊರತ ಹೋಗಲ್ಲ ಮ್ಯಾಗಿನ ಓಣಗದ ತಮ್ಮ ಮಾಲ ನಡ್ಕೊಂತ ಒಂಟರ ಜಂಪ ಹೊರತ ಹೋಗಲ್ಲ ಈಕಿ ಮಾರಿ ಮೇಲೆ ಈಕಿ ಮಾರಿ ಮೇಲೆ ಈಕಿ ಮಾರಿ ಮೇಲೆ ಬೋಳದವ ಬಾರಿ ನಿಂತಲ್ಲ ಈಕಿ ಮಾರಿ ಮೇಲೆ ಬೋಳದವ ಬಾರಿ ನಿಂತಲ್ಲ ಸೋತಾರೋ ಸೋ ನಂಬರ್ ಕೊಟ್ಟಾಳು ಸೋತಾರೋ ಸೋ ನಂಬರ್ ಕೊಟ್ಟಾಳು ಈಕಿ ನಾಟಕಗಳಿಗೆ ನಮ್ಮ ನಾಟಕಗಳಿಗೆ ನಮ್ಮ ನಾಟಕಗಳಿಗೆ ಕಾಲಗೊಂದು ದಾರ ಕಟ್ಟಾಳು ನಾಟಕಗಳಿಗೆ ಕಾಲಗೊಂದು ದಾರ ಕಟ್ಟಾಳು ನನ್ನ ನೋಡಿ ಓಡಬೇಡ ನಿಲ್ಲಯ್ಯ ನಿನ್ನ ಕಂಡು ಹೆದರದೆ ಬಾರಯ್ಯ ನನ್ನ ನೋಡಿ ಓಡಬೇಡ ನಿಲ್ಲಯ್ಯ ನಿನ್ನ ಕಂಡು ಹೆದರದೆ ಬಾರಯ್ಯ ನೀನು ಮೊದಲು ನಾನು ಬಿಟ್ಟೇನೆ ನೀನು ಮೊದಲು ನಾನು ಬಿಟ್ಟೇನೆ ಯಾಕಪ್ಪ ಕಾಂತು ನಡು ರಸ್ತದ ನಿಂತುಕೊಂಡು ವಟ ವಟ ಪಿಟಿ ಪಿಟಿ ಅನ್ನಕತ್ತಿಯಲ್ಲ ಏನಾತೇನು ಹಂಗೇನಿಲ್ ಬಾ ರಾಕಲ್ಲೇ ಇಲ್ಲೊಬ್ಬ ಡೊಂಗಿ ಸ್ವಾಮಿ ಬಂದಿದ್ನಾ ಅವ್ನ್ ಕೂಡ ಮಾತಾಡ್ಕೊಂತ ನಿಂತಿದ್ದ ಅಂದಂಗ ಸಾವುಕಾರ ಮನಿ ಕೆಲಸ ಸಿಗ್ತೇನು ಮತ್ತೆ ನಿಂಗ ಸಿಗ್ತೈತೇನಂತೀಯೋ ಮತ್ತ ಅವನವನ ಆರಾಮಾಗಿರೋ ಉದ್ಯೋಗ ಸಿಕ್ಕೈತಿ ಅದ್ ಯಾವ್ದು ಅಂತ ಆರಾಮದಾಗ ಅಯ್ಯ ಅಯ್ಯ ಕೇಳ್ತೇನ ಆರಾಮಾಗಿರೋದಂದ್ರ ಸಾವುಕಾರ ಮನ್ಯಾಗ ನಮ್ಮ ಜಯಂತ್ ಸಾವುಕಾರರು ಮತ್ತ ಆದಿ ಸಾವುಕಾರರು ಫ್ರೆಶ್ ಅಪ್ ಆಗಿ ಬಟ್ಟೆ ಬಿಚ್ಚಿ ಹೋಗಿದ ಮೇಲೆ ಅವ್ರ ಬಟ್ಟಿ ನಾವು ವಾಷಿಂಗ್ ಮಿಷಿನ್ನಾಗ ಹಾಕಿ ಇಸ್ತ್ರಿ ಮಾಡಿ ಆರಾಮ್ ಮಾಡಿ ಮ್ಯಾಗ ಹೋಗಿ ಮಲ್ಕೊಂಡ್ಬಿಡೋದು ತಪ್ಪರ ಬೆರಕೆ ಹಣ್ಣ ಅದ್ದಿ ಆರಾಮದ ಹುಡುಕಿ ಕರ ಆದ್ರ ಮಾಡಿನ ಮೇಲೆ ಮಲಗ್ದಾಗ ಸ್ವಲ್ಪ ಉಸಿರು ಮಲಗ ಮೈ ಮರ್ತ್ ಮಲ್ಗಾಕ್ ಹೋಗ್ಬೇಡ ಯಾಕ ಮೈ ಮರ್ತ್ರ ಏನ್ ಆಕೈತಿ ಮೈ ಮರ್ತ್ ಮಲಗಿದ್ರ ತಂಪಾದ ಹೆಸರು ಮನ್ಯಾಗ ತಂಪು ನಿದ್ದತೈತೆ ಅವಳಿಗೆ ತಂಪು ನಿದ್ದತೈತೆ ಅಲ್ಲಲ್ಲಿ ತಂಪಾದ ಕೋಲ್ಯಾಗ ಸಂಪು ನೀತಿ ಮಾಡ್ಬೇಕಾದ್ರ ಅಂತ ಎಡವಟ್ ಏನ್ ಆಕೈತಿ ಬರ್ಬಾರ್ದ ಅಡ್ಮಿಟ್ ಬಂದ್ ಕೋಲ್ಯಾಗ ಹೋಗ್ತೇಂದ್ರ ಆಗದ ಏನ್ ಮಾಡ್ತೈತೆ ದೇವರಿಗೆ ಅವಗಾದ ಮಾಡ್ತೈತೆ ಅಲ್ಲಲ್ಲಿ ನಮ್ಮ ಸಾವುಕಾರ ಜೈವ ನೋಡಿದ್ರು ಸಾಕ ಎಲ್ಲಾರು ಇದು ಊರಿನ ಗಡ್ಡ ಗಡ್ಡ ನಡತೈತಿ ಅವ ಯಾವ್ಲೇ ಕೋನ್ಯಾಗ ಬಂದ್ ಹೊಕ್ಕಳು ಆಡ್ಮೋಟ ಅನ್ಸ ಒಕ್ಕಳ ಅಷ್ಟೇ ಹಾಕ್ಲಿ ಹುಡುಕೆ ಸೊಡ್ಲು ಕೊಟ್ರೆ ಸಿಕ್ಕಂದ್ರ ಈ ಸುಂದರಪ್ಪಗಳು ಯಪ್ಪ ಅಂದಾಗ ಡೈಲಿ ನೇತು ಹೊಲ ಮೇಲೆ ಮತ್ತೆ ಮಾಡ್ತೀನಿ ಹುಡುಗಿ ಏ ಏ ಏ ಏ ತಡ್ಕೋ ಅಲ್ಲ ಹಂಗ ನೀ ಏನ್ ಕರೆಂಟ್ ಅಲ್ಲ ಹಂಗ ಅರ್ಧಂಬರ್ಧ ಕರೆಂಟ್ ಹೊಡ್ಯಾಕತ್ತಿಯಲ್ಲ ಚಂದ ಸ್ವಲ್ಪ ಬಿಡಿಸಿ ಅಂದ್ರ ಗೊತ್ತಾಕೈತಿ ಕರೆಂಟ್ ಪಾಸ್ ಆಗೋದಂತಿನ ಏತಿಂತಿರ್ಕಾರ ಮೈಜಾನಿ ಸ್ಕೀಮ್ ಹಾಕ ನನಗೆ ಗೊತ್ತಿದ್ದಂಗ ನಿಮ್ ಸಿಕ್ಕದನಿಗಳ ಮೂಗನತ್ತಿನ ಅವರದಾಗ ಬಾಳ ಸುಮಾರ್ ಅದರ ಹೌದು ಹಿಂಗಂದ್ಯಾ ನನಗ್ ಹಿಂಗ ಆಯ್ತು ನೀ ಹೇಳ್ದಂಗ ಇನ್ಮೇಲೆ ಹಂಗ ಮುಂದಿರ್ತೀನಿ ಆಯ್ತಾ ಅಷ್ಟ ಮಾಡ ನನ್ನ ಬುಲ್ಬಲ್ಲ ನಿನ್ನ ಮಾತು ಕೇಳತ್ತು ನನಗ್ ಖುಷಿ ನನ್ನ ದಿಲ್ಲಾಗೈತಿ ಕುಲ್ಲಂ ಕುಲ್ಲು ಆ ಬಿಲ್ಕುಲ್ ಖುಷಿ ಬಗ್ಗೆ ಒಂದು ಕವಲೆ ನೀ ಹೇಗೆ ಪಕ್ಕ ಮೋಲೆ ಐಜಾಡ್ ಸಂಘ ಚಾರ್ಸು ಹದಿನಾರನ ಹುಡುಗಿ ಬಂದಳ ಹದಕ ಕೊಡತೀನಿ ಅಂತಳ ಪ್ರೀತಿಯ ಪದಕ ನೀ ಮೊದಲ ಜವಾರಿ ಮನಸ ಬಂದರ ಬಾಬೊಮ್ಮೆ ಹಲಕ ನೀ ಮೊದಲ ಜವಾರಿ ಮನಸ ಬಂದರ ಬಾಬೊಮ್ಮೆ ಹಲಕ
ಕಾಂತು ನೆಟ್ಟಗೆತ್ತು ನೈ ಯಾಕಲ್ಲಿ ಹೋಗೋಣ ಇನ್ನು ನಡಿ ಹೋಗ ನಡಿ ಬಾ ಹಂಗಂದ್ರು